ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾಯಿತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ದೈವಾಧೀನೇ ಶರೀರೇಸ್ಮಿನ್ ಗುಣಭಾವ್ಯೇನ ಕರ್ಮಣ ವರ್ತಮಾನೋ ಬುಧಸ್ತತ್ರ ಕರ್ತಾಸ್ಮೀತಿ ನಿಬಧ್ಯತೆ. ದೈವಾಧೀನೆ ಅದೃಷ್ಟ, ಯೋಗ್ಯತೆ ಮೊದಲಾದವುಗಳಿಗೆ ಅಧೀನವಾದ ಈ ಶರೀರದಲ್ಲಿ ಸತ್ವರಜಸ್ತಮೋ ಗುಣಗಳಿಂದ ಅನೇಕ ಕರ್ಮಗಳು ನಡ್ಕೊಂಡು ಹೋಗ್ತಾ ಇರುತ್ತೆ. ಇದಕ್ಕೆ ಸ್ವತಂತ್ರನಾದ ಕರ್ತೃ ನಾನಲ್ಲ ಅಂತ ತಿಳ್ಕೊಳ್ಬೇಕು. ಯಾರಿಗೆ ಈ ಸ್ವಾತಂತ್ರ್ಯದ ಭ್ರಮೆ ಇರುತ್ತೆ ಅವನು ನಿಬದ್ಧತೆ, ಬದ್ಧನಾಗ್ತಾನೆ. ದೇಹಾಭಿಮಾನ ಅನ್ನೋದು ಎಲ್ಲರಿಗೂ ಇದ್ದದ್ದೇ. ಆ ದೇಹಾಭಿಮಾನ ಇದ್ದುಕೊಂಡು ಮಾಡಿದ ಕರ್ಮಗಳು ಲೇಪ ಆಗದೇ ಇರೋದು ಯಾವಾಗ ಅಂತಂದರೆ ಭಗವತ್ ಕರ್ತೃತ್ವ ಪ್ರಜ್ಞೆ ಇದ್ದಾಗ. ಎಷ್ಟು ಭಗವತ್ ಕರ್ತೃತ್ವ ಪ್ರಜ್ಞೆ ಇರುತ್ತೋ ಅಷ್ಟು ಲೇಪ ಆಗಲ್ಲ, ಎಷ್ಟು ಭಗವತ್ ಕರ್ತೃತ್ವ ಪ್ರಜ್ಞೆ ಇರಲ್ವೋ ಅಷ್ಟು ಲೇಪ ಆಗತ್ತೆ. ದೇವತೆಗಳು ಈ ಭೂಮಿಯಲ್ಲಿ ಅವತಾರ ಮಾಡಿದಾಗ ಅವರು ಎಷ್ಟರ ಮಟ್ಟಿಗೆ ಭಗವತ್ ಕರ್ತೃತ್ವದ ಅನುಸಂಧಾನದಿಂದ ದೂರ ಇರ್ತಾರೆ ಅಷ್ಟರ ಮಟ್ಟಿಗೆ ಅವರಿಗೆ ಸಮಸ್ಯೆಗಳು ಉಂಟು. ಎಷ್ಟರ ಮಟ್ಟಿಗೆ ಹತ್ತಿರ ಇರ್ತಾರೆ ಅಷ್ಟರ ಮಟ್ಟಿಗೆ ಹತ್ತಿರ ಇರ್ತಾರೆ, ಅಷ್ಟರ ಮಟ್ಟಿಗೆ ಕರ್ಮದ ಪಾಶದಿಂದ ದೂರ ಇರ್ತಾರೆ. ಇದು ಏರಿಳಿತಗಳಲ್ಲಿ ಇರುತ್ತೆ. ಅದರಿಂದಾಗಿಯೂ ಜೀವನ ಏರಿಳಿತದೊಂದಿಗೆ ಸಾಗತ್ತೆ. ಇದು ದೇವತೆಗಳ ಜೀವನದ ಏರಿಳಿತಕ್ಕೆ ಕಾರಣ. ದೇವತೆಗಳು ಈ ಭೂಮಿಯಲ್ಲಿ ಅವತಾರ ಮಾಡಿದಾಗಲೂ ಕೂಡ ಅವರ ಜೀವನದಲ್ಲಿ ಏನು ಏರಿಳಿತಗಳಾಗತ್ತೆ ಅದಕ್ಕೆ ನೇರವಾದ ಕಾರಣ ಇದೆ. ಇದನ್ನು ಕೃಷ್ಣ ಗೀತೆಯಲ್ಲಿ, ಉದ್ಧವ ಗೀತೆಯಲ್ಲಿ ನಿರೂಪಣೆ ಮಾಡಿದ್ದಾನೆ. ಬ್ರಹ್ಮದೇವರಿಗೆ ಆ ತರಹದ ಭ್ರಮೆ ಕೆಲವೇ ಬೆರಳೆಣಿಕೆಯ ಸಂದರ್ಭಗಳಲ್ಲಿ ಬಂತು ಅಂತ ಭಾಗವತ ತಾತ್ಪರ್ಯದಲ್ಲೇ ಮಧ್ವಾಚಾರ್ಯರು ಹೇಳ್ತಾರೆ. ಅಜ್ಞಾನಂತು ಚತುರ್ವಾರಂ ದ್ವಿವಾರಂ ಭಯಮೇವಚ ಇತ್ಯಾದಿಯಾಗಿ 4 ಬಾರಿ ಅಜ್ಞಾನ, 2 ಬಾರಿ ಭಯ ಇತ್ಯಾದಿಗಳು. ಇನ್ನು ಇದೇ ರೀತಿ ಮುಖ್ಯ ಪ್ರಾಣನಿಗೆ ಅವತಾರ ರೂಪದಲ್ಲಿ ಅನೇಕ ದೇಹದ ಉತ್ಕಟದ ಅನುಭವ ಆಗೋದಿದೆ. ಶಲ್ಯನೊಡನೆ ಅಶ್ವತ್ಥಾಮನೊಡನೆ ಯುದ್ಧ ಮಾಡಬೇಕಾದರೆ 1-2 ಕ್ಷಣ ವಿಶ್ರಮಿಸಿಕೊಂಡ ಅಂತ ಉಂಟು. 2 ಕ್ಷಣ, 1-2 ಅಷ್ಟೇ ಯುದ್ಧದಲ್ಲಿ. ಆಮೇಲೆ ಮುಹೂರ್ತಮೇವ ಸಾಮಾಯ ತಯೋಹ ಆಚ್ಛಾದನ ಕ್ಷಮ ಅಂತ ಯಕ್ಷಪ್ರಶ್ನೆಯ ಪ್ರಸಂಗದಲ್ಲಿ ಒಂದು ಮುಹೂರ್ತ ಕಾಲ ಅಂದರೆ ಒಂದು ಸ್ವಲ್ಪ ಹೊತ್ತು ಯಮಧರ್ಮರಾಜನ ಒಂದು ಶಕ್ತಿ ಭೀಮಸೇನನ ಒಂದು ದೇಹದ ಮೇಲೆ ಆಯಿತು. ಅದರಿಂದಾಗಿ ಯಮನಿಗಿಂತ ಎಷ್ಟೋ ಪಟ್ಟು ದೊಡ್ಡವರಿದ್ದರೂ ಇಂದ್ರ ಮತ್ತು ಭೀಮಸೇನರಿಗೆ
ಅಂದರೆ ಅರ್ಜುನ ಮತ್ತು ಭೀಮಸೇನರಿಗೆ ದೈವಿ ಮಾಯೆಯ ಆವರಣ ಆಗಿತ್ತು. ಆಮೇಲೆ ಪ್ರಶ್ನೆಗೆ ಉತ್ತರ ಹೇಳಬೇಕಾದ್ರೆ ಅವ್ರಿಗೊಂದು ಸ್ವಲ್ಪ ಎಚ್ಚರ ಆಯಿತು. ಆದರೆ ಮರ್ಯಾದೆಗಾಗಿ, ಅಂದರೆ ದೇವತೆಗಳು ಮನುಷ್ಯರ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸಿದ್ದಾರೆ, ತಮ್ಮ ಅವತಾರ ರೂಪದಲ್ಲಿ ಇರಬೇಕಾದ್ರೆ ಮೂಲ ರೂಪದ ಶಕ್ತಿ ಸಾಮರ್ಥ್ಯಗಳನ್ನು ಅನವಶ್ಯಕವಾಗಿ ತೋರಿಸಬಾರದು ಅನ್ನುವ ನಿಯಮಕ್ಕೆ ಕಟ್ಟುಬಿದ್ದು ಅವರು ಸುಮ್ಮನೆ ಇದ್ದರು. ಅಲ್ಲೆಲ್ಲ ಸ್ವಲ್ಪವಾದರೂ ದೇಹಾಭಿಮಾನ ಇದೆ. ದೇಹಾಭಿಮಾನ ಇದ್ದ ಮೇಲೆ ಇದಕ್ಕೆ ತಕ್ಕ ನಡವಳಿಕೆ ಇರಲೇಬೇಕಾಗತ್ತೆ. ಈ ತರಹ ಎಷ್ಟೋ ಸಂಗತಿಗಳನ್ನು ಹೇಳಬಹುದು. ಅದರಿಂದಾಗಿ ಹನುಮದವತಾರದಲ್ಲಿ ಮತ್ತು ಭೀಮಾವತಾರದಲ್ಲಿ ಸ್ಪೃಷ್ಟೈವ ಕೇವಲ ಮುಟ್ಟಿದ್ದಷ್ಟೇ. ಮುಖ್ಯಪ್ರಾಣ ಹನುಮದವತಾರದಲ್ಲಿ ಅಂಜನೆಯನ್ನು ಮುಟ್ಟಿದ್ದು, ಹುಟ್ಟಿದ್ದು. ಅದರಿಂದಾಗಿ ಗರ್ಭವಾಸಾದಿ ದುಃಖಗಳಿಲ್ಲ. ಗರ್ಭವಾಸಾದಿ ದುಃಖಗಳು ಯಾವಾಗ ಇರೋದಿಲ್ಲ, ಆವಾಗ ದೇಹಾಭಿಮಾನ ಉತ್ಕಟವಾಗಿ ಕಾಡುವಲ್ಲ. ಅಯೋನಿಜರಿಗೇನೆ ಒಂದು ಹಂತದಲ್ಲಿ ಅಜ್ಞಾನ ಮೊದಲಾದವುಗಳು ಉತ್ಕಟವಾಗಿ ಕಾಡೋಲ್ಲ. ಇದು ಅಯೋನಿಜತ್ವಕ್ಕಿಂತ ಮುಂದೆ, ಏಕೆಂದರೆ ಮುಟ್ಟಿದ ಕೂಡಲೇ ಹುಟ್ಟಿದ್ದು, ಗರ್ಭವಾಸವೇ ಇಲ್ಲ. ಅಯೋನಿಜರಿಗೂ ಗರ್ಭವಾಸದ ಅವಧಿ ಕಡಿಮೆ, ಇಲ್ಲವೇ ಇಲ್ಲ. ಆದರೆ ಬೇರೆ ಬಂಧನಗಳೆಲ್ಲ ಇರುತ್ತೆ. ಈಗ ದ್ರೋಣಾಚಾರ್ಯರಿಗೆ ಅಯೋನಿಜತ್ವ ಇದೆ, ಯಾವ ಯೋನಿಯಿಂದಲೂ ಅವರು ಹುಟ್ಟಲಿಲ್ಲ. ಆದರೆ ಅವರ ಜೀವನದಲ್ಲಿ ಆಲ್ಮೋಸ್ಟ್ ಒಳ್ಳೆಯ ತೀರ್ಮಾನಗಳನ್ನೇ ತಗೊಂಡಿದ್ದಾರೆ. ಕೆಲವೊಂದು ದೇವರ ಆಜ್ಞೆಗೆ ಒಳಗಾಗಿದ್ದಾರೆ. ಕೆಲವೊಮ್ಮೆ ಸಂಸ್ಕಾರ ಮೊದಲಾದವುಗಳು ಕೂಡ ಯೋನಿಜತ್ವ ಅಯೋನಿಜತ್ವಕ್ಕೆ ಸಂಬಂಧಪಟ್ಟೇ ಇರೋದು. ದ್ರೋಣಾಚಾರ್ಯರಿಗೇನು ಜಾತಕರ್ಮವಾಯಿತೇ? ನಾಭಿಕೃಂತನ ಎಲ್ಲ ಆಗಬೇಕು, ನಾಮಕರಣ ಎಲ್ಲ ಆಗಬೇಕು. ಈ ಷೋಡಶ ಸಂಸ್ಕಾರಗಳಲ್ಲಿ ಎಷ್ಟೋ ಸಂಸ್ಕಾರಗಳಿಲ್ವೇ ಇಲ್ಲ. ಅಯೋನಿಜ ಅನೇಕ ಸಂಸ್ಕಾರಗಳು ಇಲ್ಲ. ಯಾರಿಗೆ? ದ್ರೋಣಾಚಾರ್ಯರೇ ಮೊದಲಾದವರಿಗೆ. ಹಾಗಂತ ಹೇಳಿ ಅವರು ಸಂಸ್ಕಾರಹೀನರಲ್ಲ. ಯಾಕೆ? ಆಗಬೇಕಾದ ಸಂಸ್ಕಾರ ಆಗಿದೆ. ಒಂದು ಸಂಸ್ಕಾರದಿಂದ ಏನು ಫಲ ಬರಬೇಕು ಅದೆಲ್ಲದರಿಂದ ಅವರು ದೂರ ಆಗಿದ್ದಾರೆ. ಸಂಸ್ಕಾರದಿಂದ ಏನು ಫಲ ಬರಬೇಕು ಅದಕ್ಕೆ ಅವರು ಹತ್ತಿರ, ಬಹಳ ಚೆನ್ನಾಗಿ ಆ ಜ್ಞಾನ ಮೊದಲಾದವುಗಳೆಲ್ಲ ಅವರಲ್ಲಿ ಪ್ರತಿಷ್ಠಿತವಾಗಿದೆ. ಆದ್ದರಿಂದ ಈ ದೇಹಾಭಿಮಾನ ಅನ್ನೋದು ದೇವತೆಗಳಿಗೆ ಯಾವ ರೀತಿ ಇರುತ್ತೆ, ದೇಹಾಭಿಮಾನ ಇದ್ದದ್ರಿಂದ ಏನಾಯಿತು, ಎಷ್ಟರ ಮಟ್ಟಿಗೆ ದೇವರ ಕರ್ತೃತ್ವದ ಅರಿವು ಅವರೆಲ್ಲರಲ್ಲಿಯೂ ಅನುಸ್ಯೂತವಾಗಿ ಇರುತ್ತೆ. ಇವುಗಳನ್ನು ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಅರ್ಥ ಮಾಡಿಕೊಳ್ಬೇಕು. ಒಟ್ಟಾರೆ ಮೂಲ ರೂಪ ಮತ್ತು ಅವತಾರ ರೂಪ ಅಂತ ನಾನು ಮುಖ್ಯಪ್ರಾಣನ ಇದನ್ನು ಹೇಳ್ತಾ ಇದ್ದೆ, ಯೋನಿಜತ್ವ ಅಯೋನಿಜತ್ವದ ಬಗ್ಗೆ. ಮಧ್ಯದಲ್ಲಿ ಒಂದು ಅಂತರ್ಜಾಲದ ಸಮಸ್ಯೆಯಿಂದಾಗಿ ಅದು ವಿಚ್ಛೇದ ಆಯಿತು. ಈಗ ಮತ್ತೆ ನೆನಪಾಯಿತು. ಅದರಿಂದಾಗಿ ಹನುಮದವತಾರದಲ್ಲಿ ಮತ್ತು ಭೀಮಾವತಾರದಲ್ಲಿ ಗರ್ಭವಾಸವೇ ಇಲ್ಲ. ಯೋನಿಜತ್ವ ಇದೆ, ಆದರೆ ಗರ್ಭವಾಸ ಇಲ್ಲ. ಯೋನಿಜತ್ವವೂ ಕೂಡ ಯಾವ ಪರಿಣಾಮವನ್ನು ಉಂಟು ಮಾಡಲಿಲ್ಲ. ಗುಣಗಳು ಕಣ್ಮರೆಯಾಗುವುದು ಯಾವಾಗ ಅಂತ ಆಚಾರ್ಯರು ಲಿಸ್ಟ್ ಕೊಡ್ತಾರೆ. ತಂದೆ ತಾಯಿಗಳ ದೋಷದಿಂದ ಸ್ವಕರ್ಮಣೋ ವಾ ವಿಭವಂ ಪ್ರಯಾಂತಿ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತಂದೆ ತಾಯಿಗಳ ದೋಷದಿಂದಾಗಿ, ತನ್ನ ದೋಷದಿಂದಾಗಿ, ಪರಿಸರದ ದೋಷದಿಂದಾಗಿ ಗುಣಗಳು ಕಣ್ಮರೆಯಾಗುತ್ತವೆ. ಒಬ್ಬ ಒಳ್ಳೆ ಸಾಧಕ ಇಲ್ಲಿ ಬಂದಿರಬಹುದು, ಆದರೆ ಅವನು ಪರಿಸರಕ್ಕನುಗುಣವಾಗಿ ಯೋಚನೆ ಮಾಡ್ತಾನೆ. ಬೇರೆ ಬೇರೆ ತರಹದ ಯೋಚನೆಗಳು ಕಾಡುತ್ತವೆ. ಆ ಹಿನ್ನೆಲೆಯಲ್ಲಿ ಸ್ವಕರ್ಮಣೋ ವಾ ಅಭಿಭವಂ ಪ್ರಯಾಂತಿ ಗುಣಾಸ್ತು ಕಾಲಾತ್
ಪಿತೃಮಾತೃದೋಷಾತ್ ಸ್ವಕರ್ಮಣೋ ವಾ ವಿಭವಂ ಪ್ರಯಾಂತಿ. ಗುಣಗಳು ಕಾಲದಿಂದಲೋ ಕರ್ಮದಿಂದಲೋ ತಂದೆ ತಾಯಿಗಳ ದೋಷದಿಂದಲೋ ಕ್ರಮೇಣ ಕಣ್ಮರೆಯಾಗಿರುತ್ತೆ ಮತ್ತು ಬರುತ್ತೆ. ಇದೆಲ್ಲ ಮುಖ್ಯ ಪ್ರಾಣನಿಗೆ ಆಗಲಿಕ್ಕೆ ಅವಕಾಶ ಇರಲಿಲ್ಲ. ಯಾಕೆಂದರೆ ಅವನೇ ಮುಖ್ಯ ಪ್ರಾಣನೇ ಗರ್ಭಧಾನ ಮಾಡಿದ್ದು. ಹನುಮದವತಾರದಲ್ಲಿ ಆಗಲಿಲ್ವಲ್ಲ? ಹೌದು, ಹನುಮದವತಾರದಲ್ಲಿ ಆಗಲಿಲ್ಲ. ಅದು ಹನುಮದವತಾರದಲ್ಲಿ ಭೀಮಾವತಾರದಲ್ಲಿ ಆಗಲಿಲ್ಲ. ಮಧ್ವಾವತಾರದಲ್ಲಿ ಗರ್ಭವಾಸ ಇತ್ತಲ್ಲ ಅಂದರೆ ಅದಕ್ಕೆ ಅದು ಸ್ಪೆಷಲ್ ಕೇಸ್ ಅಂತ ಹೇಳಿದ್ದು. ಸಂಪೂರ್ಣ ಲಕ್ಷಣಚಣಂ ನವರಾಜಮಾನ ದ್ವಾರಾಂತರಂ ಪರಮಸುಂದರ ಮಂದಿರಂ ತತ್ ರಾಜಾ ಇವ ಸತ್ಪುರವರಂ ಭುವನಾಧಿರಾಜೋ ನಿಷ್ಕಾಸಯನ್ ಪರಮತೌ ಭಗವಾನ್ ವಿವೇಚ ಅಂತ. ಸಂಪೂರ್ಣ ಲಕ್ಷಣ ಚಣಂ, ಪೂರ್ಣ ಲಕ್ಷಣದಿಂದ ಕೂಡಿರುವ ಬೇರೆ ಜೀವ ಇರುವ ಆ ದೇಹವನ್ನು ಮಧ್ವರು ಪ್ರವೇಶ ಮಾಡಿದ್ದು. ಅಂದರೆ ಮುಂದೆ ಮಧ್ವರಾಗಲಿರುವ ಮುಖ್ಯ ಪ್ರಾಣ ಪ್ರವೇಶ ಮಾಡಬೇಕಾದ್ರೆ ಅದರೊಳಗಡೆ ಇರುವ ಜೀವನನ್ನು ಹೊರಗಡೆ ಹಾಕ್ತಾ ಒಳಗಡೆ ಪ್ರವೇಶ ಮಾಡಿದ್ದು. ಹೊರಗಡೆ ಹಾಕಿದ ಮೇಲೆ ಒಳಗಡೆ ಪ್ರವೇಶ ಮಾಡಿದ್ರೆ ಮೃತದೇಹ ಪ್ರವೇಶ ಮಾಡಿದ ಹಾಗೆ ಆಗತ್ತೆ. ಇದ್ದಾಗಲೇ ಪ್ರವೇಶ ಮಾಡಿದ್ರೆ ಜೀವದ್ವಯಾವೇಶ. ಇನ್ನು ಪ್ರವೇಶ ಮಾಡದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಈ ಲೋಕದಂತೆ, ಇದು ಕೃತಯುಗದಂತೆ ಅಥವಾ ತ್ರೇತಾಯುಗದಂತೆ ದ್ವಾಪರ ಯುಗದಂತೆ ನೇರವಾಗಿ ಹೆಣ್ಣಿನಿಂದ ತಾನೇ ಹುಟ್ಟಿ ಬರೋದು ಅಂತ ಹೇಳಿ ಇಲ್ಲ. ಅದು ಜನರಿಗೆ ಅರಗಿಸಿಕೊಳ್ಳಿಕ್ಕಾಗೋಲ್ಲ. ಆದ್ದರಿಂದಾಗಿ ಮಧ್ವಾವತಾರದಲ್ಲಿ ಈಗಾಗಲೇ ಪೂರ್ಣವಾಗಿ ಬೆಳೆದಿರುವ ದೇಹದ ಒಳಗಡೆ ಪ್ರವೇಶ ಮಾಡ್ತಾ ಈಗಾಗಲೇ ಒಳಗಡೆ ಇರುವ ಜೀವನನ್ನು ಹೊರಗಡೆ ಹಾಕ್ತಾ ಬಂದದ್ದು. ಇಷ್ಟು ಮಹತ್ವ ಇದೆ. ಯೋನಿಜರಾದರೆ ಅಯೋನಿಜರಾದರೆ ಪ್ರಜ್ಞೆಯ ವ್ಯತ್ಯಾಸಗಳು ಸ್ಫುಟವಾಗಿ ತೋರ್ತಾ ಇರ್ತವೆ. ಆದ್ದರಿಂದಾಗಿ ದೈವಾಧೀನೇ ಶರೀರೇಸ್ಮಿನ್ ಗುಣಭಾವೇನ ಕರ್ಮಣ, ದೈವಾಧೀನವಾದ ಈ ಶರೀರದಲ್ಲಿ ಗುಣದಿಂದ ಆಗುವ ಕ್ರಿಯೆಗಳು, ಸತ್ವಗುಣ ರಜೋಗುಣ ತಮೋಗುಣಗಳ ಏರಿಳಿತಗಳಿಂದ ಆಗುವ ಕ್ರಿಯೆಗಳು ತನ್ನ ಪಾಡಿಗೆ ತಾನು ನಡೀತಾ ಇರುತ್ತೆ ಅಂತ ಯಾರು ಅಂದುಕೊಳ್ತಾರೆ ಅವನು ಕರ್ತಾಸ್ಮಿ ಅಂತ ಅಂದುಕೊಳ್ಳೋಲ್ಲ. ಯಾರಿಗೆ ಹಾಗೆ ಅನಿಸುತ್ತೆ ಅವನು ನಿಬದ್ಧತೆ ಬಂಧನಕ್ಕೆ ಒಳಗಾಗ್ತಾನೆ. ತಾತ್ಪರ್ಯ ಇಷ್ಟೇ. ಅಸ್ವತಂತ್ರನಾಗಿರುವ ಜೀವ ಸ್ವತಂತ್ರನಾಗಿದ್ದೇನೆ ಅಂತ ಅಂದುಕೊಳ್ಬಾರದು. ತಾನು ಭೃತ್ಯನಾಗಿದ್ದು ರಾಜ ಅಂತ ಅಂದುಕೊಳ್ಳುವ ಭೃತ್ಯ ಯಾವ ರೀತಿ ದಂಡನೆಗೆ ಈಡಾಗ್ತಾನೆ ಅದೇ ರೀತಿ. ಏವಂ ವಿರಕ್ತಶ್ಚಯನ ಆಸನಾಟನ ಮಜ್ಜನೆ ದರ್ಶನ ಸ್ಪರ್ಶನ ಘ್ರಾಣ ಭೋಜನ ಶ್ರವಣಾದಿಷು ನ ತಥಾ ಬದ್ಧತೆ ವಿದ್ವಾನ್ ತತ್ರ ತತ್ರ ದದದ್ಗುಣಾನ್ ಪ್ರಕೃತಿಸ್ಥೋಪ್ಯ ಸಂಸಕ್ತಃ ಯಥಾ ಕಂ ಸವಿತಾನಲಃ. ಒಬ್ಬ ಸಾಧಕನಾದವ ಅವನಿಗೂ ದೇಹ ಇರುತ್ತೆ, ದೇಹಕೃತವಾದ ಪರಿಣಾಮಗಳು ಇರುತ್ತೆ, ನೋವು ಇರುತ್ತೆ, ದೇಹದಿಂದ ಸುಖ ಇರುತ್ತೆ, ದೇಹದಿಂದ ನಲಿವು ಇರುತ್ತೆ, ತೃಪ್ತಿ ಇರುತ್ತೆ. ಈ ಸಮಾಜದ ಎಲ್ಲ ಸಂಗತಿಗಳಲ್ಲಿ ಅವನು ತೊಡಗುತ್ತಾನೆ, ಸಾಧನೆ ಮಾಡ್ತಾನೆ ದೇಹದಿಂದ. ಆದರೆ ಈ ದೇಹ ನನ್ನದೇ ಅಂತನ್ನುವ ಅಧಿಕಾರ ಇರಬಾರದು, ಆ ಭಾವನೆ ಇರಬಾರದಷ್ಟೆ. ದೇಹದ ಅಭಿಮಾನ ಯಾರಿಗೂ ಇರೋಲ್ಲ ಅಂತ ಹೇಳಲ್ಲ, ಇದ್ದೇ ಇರುತ್ತೆ. ದೇಹದ ಅಭಿಮಾನ ಇಲ್ಲದೆ ಹೋದರೆ ಮುಂದೇನು ಮಾಡೋದು? ಆದ್ದರಿಂದ ದೇಹದ ಅಭಿಮಾನ ಇರಬೇಕು, ಅದನ್ನು ಉತ್ಕಟವಾಗಿ ಮನಸ್ಸಿಗೆ ಹಚ್ಕೊಳ್ಬಾರದು. ನಮ್ಮ ಯೋಚನೆಗಳಲ್ಲಿ ನಾವು ದೇವರನ್ನು ಕುರಿತು ಚಿಂತನೆ ಮಾಡುವಾಗ, ಪ್ರಮೇಯ ಪ್ರಪಂಚವನ್ನು ಚಿಂತನೆ ಮಾಡುವಾಗ ಆ ದೇಹಾಭಿಮಾನ ಅನ್ನೋದು ಅಡ್ಡ ಆಗಬಾರದು. ದೇಹಾಭಿಮಾನ ಅನ್ನೋದು ಅಡ್ಡ ಆದರೆ
ನಾವು ಪ್ರಮೇಯ ಪ್ರಪಂಚವನ್ನು ನೋಡುವ ರೀತಿಯೇ ಬೇರೆ. ದೇಹವೇ ನಾನು ಅಂತನ್ನುವ ಪ್ರಜ್ಞೆ ಇದ್ದುಬಿಟ್ರೆ ಈ ಜಗತ್ತನ್ನು ನೋಡುವ ರೀತಿಯೇ ಬೇರೆ. ನೀತಿಶಾಸ್ತ್ರವನ್ನು ನಾವು ಅಳವಡಿಸ್ಕೊಳ್ಳೋದೋ ಬೇಡವೋ ಅನ್ನೋದ್ರ ಬಗ್ಗೆನೇ ದೊಡ್ಡ ಪ್ರಶ್ನೆ. ಯಾಕೆ ನೀತಿ ಸಂಪನ್ನರಾಗಿ ಇರಬೇಕು? ಈ ದೇಹಕ್ಕೆ ಹಿತವಾದದ್ದನ್ನು ನಾನು ಮಾಡಿಕೊಳ್ತೇನೆ, ಮೈ ಲೈಫ್ ಮೈ ಬಾಡಿ ಅಂತ ಒಂದು ದುರಹಂಕಾರ ಕೂತು ಸ್ವೇಚ್ಛಾಚಾರಕ್ಕೆ ಒಂದು ಸಮರ್ಥನೆ ಆಗಿಬಿಡುತ್ತೆ ದೇಹಾತ್ಮ ಪ್ರಜ್ಞೆ ಅನ್ನೋದು. ಕೆಲವು ದಿವಸಗಳ ಹಿಂದೆ ಆ ತರಹದ ಒಂದು ಹೇಳಿಕೆಗಳು ಸುತ್ತಮುತ್ತ ಓಡಾಡ್ತಾ ಇದ್ದು, ನನ್ನ ದೇಹ ನನ್ನ ಇಚ್ಛೆ. ಹಾಗಾಗೋಲ್ಲ. ದೇಹ ಮತ್ತು ಆತ್ಮ ಬೇರೆ ಅಂತ ಇದ್ದಾಗ ಸಾಧನೆಗೆ ದೇಹ ಕೊಟ್ಟವರು ಅಂತ ಹೇಳಿ ತಂದೆ ತಾಯಿಗಳ ಮೇಲೆ ಗೌರವ ಇರುತ್ತೆ, ದೇವರ ಮೇಲೆ ಕೃತಜ್ಞತೆ ಇರುತ್ತೆ, ಸಾಧನೆ ಮಾಡಬೇಕು ಅನ್ನುವ ಎಚ್ಚರ ಇರುತ್ತೆ, ಕೆಟ್ಟದಕ್ಕೆ ಹೋಗಬಾರದು ಅಂತ ಹೇಳಿ ಹಿಂಜರಿಕೆ ಇರಿಯುತ್ತೆ. ಎಲ್ಲ ನೀತಿಶಾಸ್ತ್ರಕ್ಕೆ ಆ್ಯಪ್ಟಾಗಿ ಫಿಟ್ ಆಗುತ್ತೆ. ಇದಿಲ್ಲ ಅಂತ ಇಟ್ಕೊಳ್ಳಿ, ನೀತಿಶಾಸ್ತ್ರಕ್ಕೆ ಬೆಲೆ ಇಲ್ಲ, ಕಾನೂನು ಯಾಕೆ? ಇದೆಲ್ಲದಕ್ಕೂ ಮೂಲ ದೇಹ ನಾನು ಅಂತನ್ನೋ ಪ್ರಜ್ಞೆಯನ್ನು ಹೊಂದಿರೋದು. ಅದರಿಂದ ಆಚೆ ಬರಬೇಕು ನಾವು. ಸರಿ, ದೇಹಾಭಿಮಾನ ಸಾಧಕನಿಗಿರುತ್ತೆ, ಎಷ್ಟು ಬೇಕೋ ಅಷ್ಟಿರುತ್ತೆ. ಏವಂ ವಿರಕ್ತ ಶಯನೇ, ಆಗ ನಿದ್ರೆಯ ಪರಿಮಿತಿಗಳು ಗೊತ್ತಿರುತ್ತೆ, ಸುಖವಾಗಿ ಕೂಡುವುದರ ಪರಿಮಿತಿ ಗೊತ್ತಿರುತ್ತೆ, ಓಡಾಡುವುದರ ಪರಿಮಿತಿ ಗೊತ್ತಿರುತ್ತೆ, ಸ್ನಾನದ ಮಿತಿ ಗೊತ್ತಿರುತ್ತೆ, ಒಂದು ವಸ್ತುವನ್ನು ನೋಡುವ ಬಗೆ ಚೇಂಜ್ ಆಗುತ್ತೆ, ಮುಟ್ಟುವ ರೀತಿ ನೀತಿಗಳು, ಮುಟ್ಟುವ ಉದ್ದೇಶಗಳೆಲ್ಲ ಬದಲಾಗತ್ತೆ, ಮೂಸುವ ಉದ್ದೇಶಗಳೆಲ್ಲ ಬದಲಾಗತ್ತೆ, ಉಣ್ಣುವ ಉದ್ದೇಶಗಳು ಬದಲಾಗತ್ತೆ, ಯಾವುದೇ ಒಂದು ಶಬ್ದವನ್ನು ಕೇಳುವ ರೀತಿ ಬದಲಾಗತ್ತೆ. ಅದನ್ನು ವಿರಕ್ತಿ ಎಂದರು. ದೇವರ ದಾರಿಯಲ್ಲಿ, ದೇವರನ್ನು ತಲುಪುವ ದಾರಿಯಲ್ಲಿ ಇದೆಲ್ಲ ಸಿಗುವ ಉಪಭೋಗಗಳು ಅಂತನ್ನುವ ಭಾವನೆ ಬಂದ್ಬಿಡುತ್ತೆ. ದೇಹ ಅನ್ನೋದೊಂದು ಗಾಡಿ, ಈ ಹಲವಾರು ಗಾಡಿಗಳನ್ನು ಬದಲಾಯಿಸಿಕೊಂಡು ದೇವರ ಹತ್ತಿರ ಹೋಗಬೇಕು ಅನ್ನುವ ಬಯಕೆ ಬರುತ್ತೆ. ನತತಾ ಬದ್ಧತೆ ವಿದ್ವಾನ್, ಮೊದಲು ದೇಹಾಭಿಮಾನ ಪೂರ್ತಿ ಇದ್ದವನು ಎಷ್ಟು ಬಂಧನಕ್ಕೊಳಗಾಗ್ತಾನೋ ಅಷ್ಟು ಬಂಧನಕ್ಕೆ ಇವನು ಒಳಗಾಗಲ್ಲ. ಯಾರು? ಸಾಧಕ. ಒಳಗಾಗೋದೇ ಇಲ್ಲ ಅಂತಿಲ್ಲ, ದೇಹಾಭಿಮಾನ ಇದ್ದೇ ಇರುತ್ತೆ. ಆದರೆ ನತತಾ ಬದ್ಧತೆ ವಿದ್ವಾನ್, ಮೊದಲಿನವನ ತರಹ ಬಂಧನಕ್ಕೆ ಒಳಗಾಗೋದಿಲ್ಲ. ತತ್ರ ತತ್ರ ಆದದದ್ ಗುಣಾನ್, ಅಲ್ಲಿ ಅಲ್ಲಿ ಆಯಾ ದೇಹದಲ್ಲಿ ಆಯಾ ಸತ್ವರಜ ಸ್ತಮೋ ಗುಣಗಳ ಏರಿಳಿತಗಳನ್ನು ಅನುಭವಿಸಿ ತಟಸ್ಥನಾಗಿ ಬಿಡ್ತಾನೆ. ಕಡೆಗೆ ಅಂತಿಮವಾಗಿ ಕರ್ಮ ಸಮರ್ಪಣೆ ಮಾಡ್ತಾನೆ. ಇದರ ನೆಕ್ಸ್ಟ್ ಲೆವೆಲ್ ಏನು ಅಂತಂದರೆ, ನನಗೆ ಕೋಪ ಬರ್ತಾ ಇದೆ ಅನ್ನೋದನ್ನು ತಟಸ್ಥವಾಗಿ ಅವನು ನೋಡ್ಕೊಳ್ತಾ ಹೋಗ್ತಾನೆ. ಅದು ಬಂದರೆ ಮುಗಿತಲ್ಲ, ಕೋಪ ಅವನ ವಶದಲ್ಲಿದೆ ಅಂತ ಅರ್ಥ. ಕೋಪ ಬಂದವರು, ದೇಹಾಭಿಮಾನ ಪೂರ್ಣವಾಗಿ ಇದ್ದು ಇದರ ಅರಿವಿಲ್ಲದೆ ಇದ್ದವರು ಕೋಪ ಬಂದರೆ ಹುಚ್ಚುಚ್ಚಾಗಾಡ್ಬಿಡ್ತಾರೆ. ಅವ್ರ ಕಂಟ್ರೋಲಲ್ಲಿ ಅವರೇ ಇರಲ್ಲ. ಆದರೆ ಒಬ್ಬ ಸಾಧಕ ಬೆಳೀತಾ ಇರಬೇಕಾದ್ರೆ ಏನಾಗತ್ತೆ, ಅವನನ್ನು ತಟಸ್ಥವಾಗಿ ಅವನೇ ನೋಡ್ಕೊಳ್ತಾನೆ. ಓ, ನನಗೆ ಸಿಟ್ಟು ಬರ್ತಾ ಇದೆ, ಓಹೋ ಅವರು ಹೊಗಳ್ತಾ ಇದ್ದಾರೆ, ನನ್ನಲ್ಲಿಯೂ ಒಂದು ಸ್ವಲ್ಪ ಹೆಮ್ಮೆ ಬರ್ತಾ ಇದೆ ಅಂತ ತಟಸ್ಥವಾಗಿ ನೋಡ್ಕೊಳ್ತಾನೆ. ಆ ತಟಸ್ಥವಾಗಿ ನೋಡ್ಕೊಳ್ತಾ ಇದ್ದಾನೆ ಅಂದರೆ ದಾರಿಯಲ್ಲಿದ್ದಾನೆ ಅಂತ ಅರ್ಥ. ನಾವು ಒಂದು ಭಾವನೆಗೆ ಪೂರ್ತಿಯಾಗಿ ನಮ್ಮನ್ನು ಒಪ್ಪಿಸಿಕೊಂಡಿದ್ದೇವೆ ಅಂತಂದರೆ ಅಧಃಪತನದ ದಾರಿ ಅಂತ. ಇವಾಗ ಕುಡಿತ ಅಂತನ್ನೋದು ಕೆಟ್ಟದ್ದು ಅಂತ ಯಾಕೆ ಹೇಳೋದು? ನಮ್ಮ ಪ್ರಜ್ಞೆಯ ಮೇಲೆ ಒಂದು ಚೂರು ನಿಯಂತ್ರಣ ಇಲ್ಲ ಅನ್ನೋದೇ ಅದಕ್ಕೆ ಕಾರಣ. ನಮ್ಮ ಪ್ರಜ್ಞೆಯ ಮೇಲೆ ನಿಯಂತ್ರಣ ಎಷ್ಟರ ಮಟ್ಟಿಗೆ ಇಟ್ಟುಕೊಳ್ಳಬಹುದೋ ಅಷ್ಟು ವಿಷಯ ಪದಾರ್ಥಗಳನ್ನು ನಾವು ಸೇವನೆ ಮಾಡಬೇಕು. ಯಾವಾಗ ನಮ್ಮ ಪ್ರಜ್ಞೆ ನಮ್ಮ ಕೈಯಲ್ಲಿಲ್ಲ ಅನ್ನೋದು, ಅದರ ಮೇಲೆ ಅದರಲ್ಲೇನು ಸುಖ ಇದೆ? ಅದಕ್ಕೆ ನಾವು ಒಳಗಡೆ ಯಾವಾಗಲೂ ಎಚ್ಚರವಾಗಿರಬೇಕು. ಎಚ್ಚರವಾಗಿರಬೇಕಾದ್ರೆ ನಮ್ಮನ್ನೇ ನಾವು ತಟಸ್ಥವಾಗಿ ನೋಡಿಕೊಳ್ಳುವಷ್ಟು ಆಗಬೇಕು. ನಮಗೆ ಈಗ ಇರುವ
ಸವಾಲು ಅದು. ಯಾವುದೇ ಭಾವನೆಗಳು ಆಗ್ತಾ ಇರಬೇಕಾದ್ರೆ ಒಳಗಡೆ ಓಹ್ ನಾನು ಹೀಗೆ ಯೋಚನೆ ಮಾಡ್ತಾ ಇದ್ದೇನೆ ಎನ್ನುವ ಯೋಚನೆ, ಥಾಟ್ ಅಬೌಟ್ ಥಾಟ್, ಯೋಚನೆಯ ಬಗೆಗೆ ಯೋಚನೆ ಮಾಡೋದಾದರೆ ಅನೇಕ ಸಮಸ್ಯೆಗಳು, ಅನೇಕ ಸಾಕ್ಷಾತ್ಕಾರಗಳು, ಸಮಸ್ಯೆಗಳ ಪರಿಹಾರ ಆಗತ್ತೆ, ಸಾಕ್ಷಾತ್ಕಾರ ಉಂಟಾಗತ್ತೆ. ಮಧ್ಯದಲ್ಲಿ ಒಂದು ಸಣ್ಣ ಪ್ರಶ್ನೆ ನಮ್ಮ ಹರೀಶ್ ಅವರದು. ಮಧ್ವಾವತಾರದಲ್ಲಿ ದೇಹ ಪ್ರವೇಶಕ್ಕೆ ಮೊದಲೇ ಇದ್ದ ಜೀವಕ್ಕೂ ವಾಯುದೇವರಿಗೂ ಮೂಲದಲ್ಲಿ ಸಂಬಂಧ ಇರಲಿಲ್ಲ. ಇದು ಬೇರೆನೆ, ಅದು ಬೇರೆನೆ, ಇವ್ರು ಬೇರೆನೆ, ಅವ್ರು ಬೇರೆನೆ, ಯಾವ ಸಂಬಂಧವೂ ಇಲ್ಲ. ಮತ್ತು ನಮಗದೇನು ಗೊತ್ತಿಲ್ಲ, ಇಷ್ಟು ಮಾತ್ರ ಹೇಳಿದ್ದಾರೆ. ಅದರಿಂದಾಗಿ ಈ ಪ್ರಶ್ನೆಗೆ ಇಲ್ಲ ಅಂತ ಉತ್ತರ ಕೊಟ್ಟು ಚುಟುಕಾಗಿ ಮುಂದೆ ಹೋಗಬಹುದು. ಏವಂ ವಿರಕ್ತ ಶಯನೇ, ವಿರಕ್ತನಾಗೋದು ಅಂದರೆ ಏನು? ಏವಂ ಅಸ್ವಾತಂತ್ರ್ಯೇಣ ನಿತ್ಯಬದ್ಧೋಪಿ ಏವಮಾತ್ಮನೋ ಸ್ವಾತಂತ್ರ್ಯ ಪಾರತಂತ್ರ್ಯಯೋ ವಿದ್ವಾನ್ ಜೀವೋಪಿ ಅವಿದ್ವಜ್ಜೀವವತ್ತು ನ ಬದ್ಧತೆ. ಬಂಧನಕ್ಕೊಳಗಾಗೋಲ್ಲ ಅಂತ ಹೇಳಲಿಲ್ಲ, ನತಥಾ ಬದ್ಧತೆ ಎಂದರು. ಅಜ್ಞಾನಿಯೊಬ್ಬ ಉತ್ಕಟವಾಗಿ ಯಾವ ರೀತಿ ಬಂಧನಕ್ಕೆ ಒಳಗಾಗ್ತಾನೆ ಹಾಗೆ ಬಂಧನಕ್ಕೆ ಒಳಗಾಗೋದಿಲ್ಲ, ಬಂಧನಕ್ಕೊಳಗಾಗೋದೇ ಇಲ್ಲ ಅಂತ ಹೇಳಲಿಲ್ಲ. ನಿತ್ಯಬದ್ಧೋಪಿ ಜೀವೋ ಯಃ ಆತ್ಮನೋ ನಿತ್ಯಬದ್ಧತಾಂ ವಿಷ್ಣುನಾ ನಿತ್ಯಮುಕ್ತತ್ವಂ ತಸ್ಯ ವೇತ್ತಿ ಸಮುಚ್ಯತೆ. ಜೀವ ನಿತ್ಯಬದ್ಧನೇ, ಆದರೆ ದೇವರಿಗೆ ನಾನು ಅಧೀನನಾಗಿದ್ದೇನೆ ಯಾವಾಗಲೂ ಅಂತ ಚಿಂತನೆ ಮಾಡಬೇಕು. ದೇವರು ಅವನಿಗೆ ಬಂಧನವೇ ಇಲ್ಲ, ಇದ್ದ ಬಂಧನಗಳೆಲ್ಲ ಅವನ ಅಧೀನವಾಗಿದೆ ಅಂತ ಚಿಂತನೆ ಮಾಡಿದಾಗ ಅವನಿಗೆ ದುಃಖ ಉಂಟಾಗುವುದಿಲ್ಲ. ದೇಹಸ್ಥೋಪಿ ನ ದುಃಖಿ ಸ್ಯಾತ್ ಅನ್ಯವತ್ ಕಿಮು ಮುಕ್ತಿಗಃ. ದೇಹಸ್ಥೋಪಿ ನ ದುಃಖಿ ಸ್ಯಾತ್, ದೇಹದ ಒಳಗಡೆ ಇದ್ದರೂ ಕೂಡ ದುಃಖ ಅವನಿಗೆ ಆ ತರಹ ಉತ್ಕಟವಾಗಿ ಆಗಲ್ಲ. ಇದು ಸಂಸಾರಾವಸ್ಥೆಯ ಜೀವನ ಪ್ರಸಂಗವನ್ನು ಹೇಳ್ತಾ ಇರೋದು. ಇನ್ನು ಮುಕ್ತನ ಪ್ರಸಂಗವನ್ನು ಏನಂತ ಹೇಳಬೇಕು? ವೈಶಾರದ್ಯೇಕ್ಷಯಾ ಸಂಗಚಿತಯಾ ಛಿನ್ನತಂಚಯಃ ಪ್ರತಿಬುದ್ಧ ಇವ ಸ್ವಪ್ನಾತ್ ನಾನಾತ್ವಾದ್ವಿನಿವರ್ತತೆ. ವೈಶಾರದ್ಯೇಕ್ಷಯ, ಒಳ್ಳೆಯ ಕಾಂತಿಯಿಂದ ಕೂಡಿರುವ ಜ್ಞಾನ. ಶಾರ ಅಂದರೆ ಕಾಂತಿ ಅಂತ. ಶಾರದಾ ಅಂತಂದರೆ ಕಾಂತಿಯನ್ನು ಕೊಡುವವಳು, ಅಜ್ಞಾನದ ಬೆಳಗನ್ನು ನಿವಾರಣೆ ಮಾಡುವವಳು, ಎರಡೂ ಆಗತ್ತೆ. ಸರಸ್ವತಿಗೆ ಶಾರದಾ ಅಂತ ಕರಿತೇವೆ. ಶಾರ ಅಂದ್ರೇನು? ದೈಹಿಕ ಕಾಂತಿ, ಜ್ಞಾನದಿಂದ ವಿಭಿನ್ನವಾದ ಕಾಂತಿಯನ್ನು ಕೊಡುವವಳು ಶಾರದಾ. ಇನ್ನು ಶಾರ ಅಂತಂದ್ರೇನು? ಹಿಂಸಕ ಪದಾರ್ಥಗಳ ಸಮೂಹ. ಶ್ರೂ ಹಿಂಸಾಯಾಮ್ ಅಂತ ಧಾತು. ಶರ ಅಂತಂದರೆ ಹಿಂಸಕ. ಈಗ ಬಾಣಕ್ಕೆ ಯಾಕೆ ಶರ ಅಂತ ಅಂತಾರೆ ಅಂತ ಗೊತ್ತಾಯ್ತಾ? ಹಿಂಸಕ. ಶಾರದ, ಈ ಹಿಂಸಕವಾದ ವಸ್ತುಗಳನ್ನು ನಾಶ ಮಾಡುವವಳು. ಶಾರಂ ಜತಿ, ಅದರಿಂದಾಗಿ ಅವಳು ಶಾರದ ಅಂತ. ಈಗ ವಿಶಾರದ ಅಂತಂದರೆ ದೇವರು. ವೈಶಾರದೀ ಅಂದರೆ ದೇವರಿಗೆ ಸಂಬಂಧಪಟ್ಟ ಪ್ರಜ್ಞೆ. ವೈಶಾರದ್ಯೇಕ್ಷಯ, ದೇವರಿಗೆ ಸಂಬಂಧಪಟ್ಟ ಪ್ರಜ್ಞೆ. ಆ ದೇವರಿಗೆ ಸಂಬಂಧಪಟ್ಟ ಪ್ರಜ್ಞೆ ಯಾವಾಗ ನಮ್ಮ ದುಃಖಗಳನ್ನೆಲ್ಲ ಕಳೆಯುತ್ತೆ ಅಂದರೆ, ಸಂಶಯವನ್ನು ಕಳೆಯುತ್ತೆ ಅಂದರೆ ಅಸಂಗಶಿತಯ. ಅಸಂಗ ಅಂತಂದರೆ ಯಾವುದರ ಬಗೆಗೂ ಉತ್ಕಟವಾದ ಅಭಿಮಾನಾದಿಗಳು ಇರಬಾರದು. ಆ ದೇವರಿಗೆ ಸಂಬಂಧಪಟ್ಟದ್ದು ಅನ್ನುವ ಮಿತಿಯ ಅರಿವು ಏನಿದೆ ಅದನ್ನು ಅಸಂಗ ಅಂತ ಕರೀತಾರೆ. ಸಂಘ ಇಲ್ಲದೆ ಇರೋದು ಅಂತಲ್ಲ. ಆವಾಗ ಸಂಶಯ ಚಿನ್ನ ಆಗತ್ತೆ, ಸಂಶಯ ಇರಲ್ಲ. ಪ್ರತಿಬುದ್ಧ ಇವ ಸ್ವಪ್ನಾತ್, ಎಚ್ಚೆತ್ತವನಂತೆ ಕಾಣ್ತಾನೆ ಅವನು. ನಾನಾತ್ವಾದ್ವಿನಿವರ್ತತೆ,
ನಾನಾತ್ವ ಅಂದರೆ ಮಿಥ್ಯಾಜ್ಞಾನ. ನಾನಾತ್ವಾದ್ ವಿನಿವರ್ತತೆ. ಎಚ್ಚರದಿಂದ ಇದು ಮಿಥ್ಯಾಜ್ಞಾನದಿಂದ ನಿವೃತ್ತನಾಗ್ತಾನೆ. ಅಲ್ಲ, ನಾನಾ ಅಂತಂದರೆ ಅಯಥಾರ್ಥ ಜ್ಞಾನ ಅಂತ ಹೇಗೆ ಹೇಳ್ತೀರಾ? ವಸ್ತು ಇರೋದು ಒಂದು ರೀತಿ, ತಿಳ್ಕೊಳ್ಳೋದು ಇನ್ನೊಂದು ರೀತಿ. ಅದು ನಾನಾತ್ವ ಅಂತ. ಪ್ರಜ್ಞೆ ಮತ್ತು ವಸ್ತು ವಿಷಯಗಳಲ್ಲಿ ಸಂಬಂಧ ಇಲ್ಲದೆ ಹೋದರೆ ಅದನ್ನು ನಾನಾತ್ವ ಅಂತ ಕರೆಯೋದು. ನಾನಾತ್ವಾತ್ ವಿನಿವರ್ತತೆ. ಮಿಥ್ಯಾಜ್ಞಾನದಿಂದ ಬಿಡುಗಡೆ ಹೊಂದುತ್ತಾನೆ. ತಥಾಚ ನನ್ನದು ಅನ್ನುವ ಉತ್ಕಟವಾದ ಅಭಿಮಾನ ಇರಬಾರದು. ಜ್ಞಾನ ಸಾಧನೆಯಲ್ಲಿ ನಮ್ಮ ಜೊತೆಗಿರಬೇಕು. ಹಾಗಿದ್ದರೆ ನಾನಾತ್ವದಿಂದ ನಿವೃತ್ತಿಯನ್ನು ಹೊಂದುತ್ತಾನೆ. ನಾನಾತ್ವದಿಂದ ಅಂದರೆ ಮಿಥ್ಯಾಜ್ಞಾನದಿಂದ ನಿವೃತ್ತನಾಗ್ತಾನೆ. ಯಸ್ಯಸ್ಯುರ್ವೀತ ಸಂಕಲ್ಪ ಪ್ರಾಣೇಂದ್ರಿಯ ಮನೋಧಿಯಾಂ ವೃತ್ತಯಸ್ಸ ವಿನಿರ್ಮುಕ್ತೋ ದೇಹಸ್ಥೋಪಿ ತದ್ಗುಣೈ. ಯಸ್ಯಸ್ಯುರ್ವೀತ ಸಂಕಲ್ಪ, ಉಸಿರು ನನ್ನ ಸಂಕಲ್ಪ ಅಲ್ಲ ಅಂತನ್ನೋದು ಅರಿವಿರಬೇಕು. ಪ್ರಾಣ ಇಂದ್ರಿಯದ ಚಟುವಟಿಕೆಗಳು, ಕಣ್ಣಿನ ಕಾಣ್ಕೆ, ಕಿವಿಯ ಕೇಳ್ಕೆ, ನಾಲಿಗೆಯ ಹೀರುವಿಕೆ, ಇದು ಮನಸ್ಸಿಗೆ ಸಂಬಂಧಪಟ್ಟದ್ದು, ಇಂದ್ರಿಯಕ್ಕೆ ಸಂಬಂಧಪಟ್ಟದ್ದು. ಈ ಇಂದ್ರಿಯಗಳು ನನ್ನದಲ್ಲ. ಈ ಇಂದ್ರಿಯಗಳ ಕ್ರಿಯೆ ನಾನು ಸಂಕಲ್ಪಪೂರ್ವಕವಾಗಿ ಮಾಡ್ತಾ ಇರೋದಲ್ಲ ಅಂತ ಬೆಳಗ್ಗೆ ಒಮ್ಮೆ ಸಂಜೆ ಒಮ್ಮೆ ಅಂದುಕೊಂಡ್ರೂ ಆಯಿತು. ಮನಸ್ಸಿನ ಭೌತಿಕವಾದ ಬಯಕೆಗಳು ಇದು ನನ್ನದಲ್ಲ ಅಂತ ಅಂದುಕೊಂಡಾಗ ಇದು ಹಿತ ಆದರೆ ನಾನು ಬಯಸಬೇಕು, ಹಿತ ಅಲ್ಲದಿದ್ದರೆ ಬಯಸಬಾರದು. ಹಿತ ಅಲ್ಲ ಗೊತ್ತು, ಊಟ ಅನ್ನೋದು ಇಷ್ಟ, ಹಿತವಾದದ್ದನ್ನು ಮಾಡಬೇಕು. ಊಟ ಅನ್ನೋದು ಇಷ್ಟ, ಪೂರ್ಣ ಹಿತ ಅಲ್ಲ, ಆದರೆ ಅದು ದೇಹದ ಬೇಡಿಕೆ. ಅದರಿಂದಾಗಿ ನಾನು ಊಟ ಮಾಡ್ತಾ ಇದ್ದೇನೆ, ಊಟ ಮಾಡಬೇಕು, ಹೀಗೆಲ್ಲ ಸಂಕಲ್ಪಗಳನ್ನು ಮಾಡಬೇಕು. ಇದು ನನ್ನದು ಅಂತನ್ನುವ ಉತ್ಕಟವಾದ ಬಯಕೆ ಅದು ಇರಬಾರದು. ಉತ್ಕಟವಾದ ಸಂಕಲ್ಪವೂ ಇರಬಾರದು. ಅವಾಗ ಏನಾಗುತ್ತೆ, ಹೀಗೆ ಹುಬ್ಬು ಹಾರಿಸೋದು, ಕಣ್ಣು ಮಿಟುಕಿಸೋದು, ಉಸಿರಾಡೋದು, ಗಾಳಿಗೆ ನಮ್ಮ ಕೂದಲು ಆಡೋದು, ನಮ್ಮ ಕೈ ಅದರ ಒಂದು ಸಂಕೇತ, ಅದೊಂದು ಮುದ್ರೆ, ಇದೆಲ್ಲವೂ ಪೂರ್ಣ ನನ್ನ ಸಂಕಲ್ಪದಿಂದ ಕೂಡಿಲ್ಲ ಅನ್ನುವ ಎಚ್ಚರ ಶುರು ಆಗ್ತಾ ಇರಬೇಕು. ಆವಾಗ ಅನೇಕ ಪಾಪಾದಿಗಳಿಂದ ಅವನು ಅಲಿಪ್ತನಾಗ್ತಾನೆ. ಬೆಳಗ್ಗೆ ಒಮ್ಮೆ ಸಂಜೆ ಒಮ್ಮೆ ಅಂದುಕೊಂಡ್ರೂ ಆಯಿತು, ಪ್ರತಿ ನಿಮಿಷವೂ ನಮಗೇನು ಅಂದುಕೊಳ್ಳಿಕ್ಕಾಗೋಲ್ಲ. ಇನ್ನು ಪ್ರಾಣ, ಇಂದ್ರಿಯ, ಮನಸ್ಸು, ಪ್ರಜ್ಞೆ, ಈ ಬುದ್ಧಿ, ನನಗೆ ಈ ಬುದ್ಧಿಯ ಬುದ್ಧಿಯ ನಡೆಗಳಲ್ಲಿ ನಾವು ಸಂಕಲ್ಪ ಮಾಡಬಾರದು ಅಂದರೆ ಏನು ಅಂತ ಅರ್ಥ ಆಗಿರಲಿಲ್ಲ. ಅದು ಇತ್ತೀಚೆಗೆ ಅರ್ಥ ಆಯಿತು. ಯಾವುದೋ ಒಂದು ಲೌಕಿಕ ವಿಚಾರದ ಬಗ್ಗೆ ಉತ್ಕಟವಾದ ನಿಲುವಿರುತ್ತೆ. ಇವಾಗ ಒಂದು ಉದಾಹರಣೆ ಹೇಳೋದು ಅಂತಾದರೆ, ಮೋದಿ ಪೂರ್ಣ ನಿರ್ದೋಷ ಅಂತ ಹೇಳಿ ಒಂದು, ಇಲ್ಲ ಮೋದಿ ಅತ್ಯಂತ ದುಷ್ಟ ಅಂತ ಒಂದು. ಇದಕ್ಕೆ ಆಹಾರ ಕೊಟ್ಟರೆ ಎಷ್ಟು ಕೂಡ ವಿಷಯ ಸಿಗ್ತಾ ಹೋಗಬಹುದು. ನಮ್ಮ ಬಳಗದಲ್ಲಿ ನಡೆಯುವಂತಹ ಚರ್ಚೆಗಳನ್ನು ಗಮನಿಸಿ ನಾನು ಹೇಳ್ತಾ ಇರೋದು. ಇದು ಶ್ರೇಯಸ್ಸಾಧನ ಏನೂ ಅಲ್ಲ ಅನ್ನುವ ತಾಟಸ್ಥ್ಯ ಇರಬೇಕು. ಅದು ವೀತ ಸಂಕಲ್ಪ ಅಂತ. ಈಗ ರಾಷ್ಟ್ರದ ಮುನ್ನಡೆ ಹೀಗಿದ್ರೆ ಒಳ್ಳೆಯದಾಗತ್ತೆ ಅಂತ ಅಂದುಕೊಂಡಿದ್ದೀವಿ ಅಷ್ಟೆ. ಇದೇ ದಾರಿಯಲ್ಲಿ ನಡೆದರೆ
ದೇಶಕ್ಕೆ ಒಳ್ಳೆಯದು ಅಂತ ನಾವು ಅಂದುಕೊಂಡಿದ್ದೇವೆ. ಅದನ್ನು ಕಂಡವರು ಯಾರೂ ಇಲ್ಲ. ಆ ಕಾಲದಲ್ಲಿ ನಿಂತು ನಾವು ಈಗ ಅಂದುಕೊಂಡದ್ದು ಏನು? ಏಕೆಂದರೆ ಎಷ್ಟೋ ಪ್ರಶ್ನೆಗಳು ನಾವು ಸತ್ತ ಮೇಲೆ ನಮ್ಮನ್ನು ಕಾಡೋದಿಲ್ಲ, ಬಾಧಿಸೋದಿಲ್ಲ. ಆದರೆ ನಿತ್ಯವಾಗಿ ಕಾಡತಕ್ಕಂಥದ್ದು, ಜನ್ಮ ಜನ್ಮಾಂತರಗಳಲ್ಲಿ ಕಾಡತಕ್ಕಂಥದ್ದು ಭಗವಂತನನ್ನು ಕುರಿತಾದ ಪ್ರಶ್ನೆ, ಸುತ್ತಮುತ್ತಲಿನ ಪ್ರಕೃತಿಯ ಸ್ವಾತಂತ್ರ್ಯ ಅಸ್ವಾತಂತ್ರ್ಯಗಳ ಪ್ರಶ್ನೆ, ತತ್ವಶಾಸ್ತ್ರದ ಪ್ರಶ್ನೆ. ಇನ್ನು ಉಳಿದದ್ದು ಇತಿಹಾಸದಲ್ಲಿ ಯಾವುದು ಸರಿ ಯಾವುದು ತಪ್ಪು. ಏನೋ ಮಹಾಭಾರತ ಅದಕ್ಕೆ ತಾತ್ಪರ್ಯ ನಿರ್ಣಯ ಬಂದಿದೆ, ಉಳಿದದ್ದೆಲ್ಲ ನಾವು ಪೂರ್ತಿ ತೀರ್ಮಾನ ಮಾಡಲಿಕ್ಕಾಗುವಲ್ಲ ಇಷ್ಟು ಅಂತ. ಯಾಕೆಂದರೆ ಯಾವುದಕ್ಕೆ ಬೇಕಾದರೂ ಆಧಾರ ಸಿಗತ್ತೆ. ಅಂತಹ ಸಂದರ್ಭದಲ್ಲಿ ಬುದ್ಧಿಯ ಉತ್ಕಟವಾದ ಬಯಕೆ, ಬುದ್ಧಿಯ ಕ್ರಿಯೆ, ಇವುಗಳಲ್ಲಿ ಅಂದರೆ ಪರಮಾತ್ಮನನ್ನು ಹೊರತು ಬೇರೆಯ ಕಡೆಗೆ ವ್ಯಕ್ತಿಗಳಲ್ಲಿ, ರಾಷ್ಟ್ರಗಳಲ್ಲಿ, ಫಿಸಿಕ್ಸಿನಲ್ಲಿ, ಕೆಮಿಸ್ಟ್ರಿಯಲ್ಲಿ ಇತ್ಯಾದಿಗಳಲ್ಲಿ ಇರಬೇಕು. ಈಗ ನಮಗೆ ತಿಳಿದು ಬರ್ತಾ ಇರೋ ಪ್ರಕಾರ ಅಷ್ಟೆ. ಯಾಕೆಂದರೆ ಇದು ನಮ್ಮ ನಿರ್ಮಾಣ ಮಾಡೋದಾಗ್ಬಿಡಬಾರದು. ಉತ್ಕಟವಾಗಿ ಯಾವುದೋ ಒಂದು ಪ್ರಜ್ಞೆ, ನಾವು ಇದು ಬೌದ್ಧಿಕವಾಗಿ ಈ ನಿರ್ಧಾರ ಸರಿ ಅಂತ ತೆಗೆದುಕೊಂಡಿದ್ದರೆ ಮುಂದಿನ ಜನ್ಮದಲ್ಲಿ ಶಾಸ್ತ್ರ ಓದಬೇಕಾದ್ರೆ ಅದು ಪ್ರತಿಬಂಧಕ ಆಗಿ ಕಾಡಬಹುದು. ಅದರಿಂದಾಗಿ ಪ್ರಜ್ಞಾಪೂರ್ವಕವಾಗಿ ಬುದ್ಧಿಯಿಂದ ಮಾಡುವ ನಡೆಗಳು ಏನಿದೆ ಅದರಲ್ಲಿ ಸಂಕಲ್ಪಗಳನ್ನು ಬಿಡಬೇಕು. ನಾನು ಈ ಬುದ್ಧಿಯಿಂದ ಭಗವತ್ ತತ್ವವನ್ನು ಚಿಂತನೆ ಮಾಡ್ತೇನೆ, ಶಾಸ್ತ್ರ ತತ್ವವನ್ನು ಚಿಂತನೆ ಮಾಡ್ತೇನೆ ಅಂತ ಮಾತ್ರ ಇಟ್ಕೊಳ್ಬೇಕು. ಉಳಿದದ್ದು ಮಾಡದೇ ಇರಲಿಕ್ಕೆ ಸಾಧ್ಯನಾ? ಮಾಡೇ ಮಾಡ್ತೇವೆ. ಈ ಲೋಕದಲ್ಲಿ ಇದ್ದೇವೆ ಅಂತಂದ ಮೇಲೆ ಈ ಲೋಕದಲ್ಲಿ ಇರುವ ರಾಜಕಾರಣದ ಅಥವಾ ಯಾವುದೋ ಒಂದು ಫೀಲ್ಡಿನ ಗುಣದೋಷಗಳನ್ನು ವಿಚಾರ ಮಾಡೇ ಮಾಡ್ತೇವೆ. ಅದು ನಮ್ಮನ್ನು ಕಾಡುವಂತೆ ಆಗಬಾರದು. ಅದಕ್ಕೇನು ಮಾಡಬೇಕು? ಅಲ್ಲಿ ವೀತ ಸಂಕಲ್ಪರಾಗಬೇಕು. ಇದು ಮೋಕ್ಷವನ್ನು ಕುರಿತು ಇದು ಉದಾಸೀನ ಪ್ರಯತ್ನ. ಮತ್ತು ನಾವು ಶಾಸ್ತ್ರದ ವಿಚಾರದಲ್ಲಿ ಬುದ್ಧಿಯ ಸಂಪೂರ್ಣ ನಡೆಯನ್ನು ಇಟ್ಕೊಳ್ಬೇಕು. ಅದಕ್ಕೆ ಅನುಕೂಲವಾಗಿ ಹೊರ ಆವರಣಗಳು ಇವೆಲ್ಲ. ಈ ಭಾರತ ದೇಶ, ಈ ಭಾರತ ದೇಶದ ಪ್ರಾಚೀನ ಸಂಸ್ಕೃತಿಯನ್ನು ರಕ್ಷಣೆ ಮಾಡುವ ಜನರು, ಅವರ ಹಿತ, ಅವರ ಅಹಿತ ಇವೆಲ್ಲವೂ ಕೂಡ ಹೊರ ಆವರಣ, ಹೊರ ಕವಚ, ಇದೆಲ್ಲ ಕಾಂಪೌಂಡು. ಇದನ್ನು ನಾವು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಯೋಚನೆ ಮಾಡಬೇಕು. ಮತಾಂತರದ ಸಮಸ್ಯೆಗಳು, ಆ ಮತಾಂತರದ ಪ್ರಜ್ಞೆಯ ಸಮಸ್ಯೆಗಳು, ಇವುಗಳನ್ನೆಲ್ಲ ಯಾವ ಲೆವೆಲಲ್ಲಿ ನೋಡಬೇಕು? ನಾವು ಹೊರ ಆವರಣದ ಲೆವೆಲಲ್ಲೇ ನೋಡಬೇಕು. ಬುದ್ಧಿಯ ಸಂಕಲ್ಪವನ್ನು ಅಷ್ಟಕ್ಕೆ ಸೀಮಿತಗೊಳಿಸ್ಕೊಳ್ಬೇಕು. ಈ ರಾಜಕೀಯ ಚಿಂತನೆ ಇತ್ಯಾದಿಗಳೆಲ್ಲ ಒಳಗಡೆ ನಮ್ಮ ಬುದ್ಧಿ ಅಂತನ್ನೋದು ಇದಕ್ಕೆ ಸೀಮಿತ ಆಗಿರಬೇಕು ಅಂತನ್ನುವ ಬಯಕೆ ಇರಬೇಕು. ಇನ್ನು ಈ ವಿಚಾರದಲ್ಲಿ ಬುದ್ಧಿಯನ್ನು ನೀವು ಕಡಿಮೆ ಹರಿಸಿದ್ರೂ ಏನು ತೊಂದರೆ ಇಲ್ಲ. ಇದು ಇರಬೇಕಾದದ್ದು. ಅದನ್ನು ಯಸ್ಯುರ್ವೀತ ಸಂಕಲ್ಪಾ ಪ್ರಾಣೇಂದ್ರಿಯ ಮನೋಧಿಯಾಂ ವೃತ್ತಯ. ಪ್ರಾಣದ ವೃತ್ತಿ, ಇಂದ್ರಿಯದ ವೃತ್ತಿ ಅಂದರೆ ನಡೆ, ಮನಸ್ಸಿನ ನಡೆ, ಬುದ್ಧಿಯ ನಡೆ, ಇದೆಲ್ಲವೂ ವೀತ ಸಂಕಲ್ಪಾ ಸ್ಯುಹು. ಉತ್ಕಟವಾದ ಹಿತಾಹಿತಗಳ ಸಂಕಲ್ಪದಲ್ಲಿ ತೊಡಗಬಾರದು. ಹಾಗೆ ತೊಡಗದಿದ್ದರೆ ದೇಹಸ್ಥೋಪಿ ವಿನಿರ್ಮುಕ್ತ, ಅವನು ದೇಹದಲ್ಲಿಯೇ ಇರಬಹುದು, ಆದರೆ ಅದರಿಂದ ಆಚೆಗೆ ಯೋಚನೆ ಮಾಡುವವನಾಗ್ತಾನೆ. ಆ ದೇಹದ ದೌರ್ಬಲ್ಯ, ಪ್ರಾಬಲ್ಯ, ಸುಖ ದುಃಖಗಳನ್ನು ಮೀರಿ ಯೋಚನೆ ಮಾಡುವ ಶಕ್ತಿಯನ್ನು ಪಡಿತಾನೆ. ಅದು ವಿನಿವರ್ತತೆ ಅಂತಂದರು. ಹೀಗೆ ಇರತಕ್ಕದ್ದು. ಯಸ್ಯಾತ್ಮ ಹಿಂಸ್ಯತೆ ಹಿಂಸ್ರೈ ಯೇನ ಕಿಂಚಿದ್ಯದೃಚ್ಛಯ
ಅರ್ಚತೆ ವಾ ಕ್ವಚಿತ್ ತತ್ರ ನತು ವಿಕ್ರಿಯತೆ ಬುಧಃ. ಈ ರೀತಿ ತೊಡಗಿದಾಗ ಹಿಂಸ್ರ ಪ್ರಾಣಿಗಳಿಂದ ಹಿಂಸೆಗೊಳಗಾಗ್ತಾನೆ, ಹಿಂಸ್ರ ಮನುಷ್ಯರಿಂದ ಅಥವಾ ಹಿಂಸ ಪ್ರಾಣಿಗಳಂತಿರುವ ವ್ಯಕ್ತಿಗಳಿಂದ ಹಿಂಸೆಗೊಳಗಾಗ್ತಾನೆ. ಅರ್ಚತೆ, ಇನ್ನು ಕೆಲವೊಂದು ಸರ್ತಿ ಅವನು ಪೂಜೆಗೊಳಗಾಗ್ತಾನೆ, ಸನ್ಮಾನಿಸಲ್ಪಡ್ತಾನೆ. ಒಳಗಡೆಯಿಂದ ಇವನು ಒಂದೇ ರೀತಿಯಾಗಿ ಇರಬೇಕು, ಒಂದೇ ರೀತಿಯಾಗಿರಲಿಕ್ಕೆ ಕಷ್ಟ. ಸಾಧ್ಯವಾದಷ್ಟು ಪ್ರಯತ್ನ ಪಡಬೇಕು. 1 ಗಂಟೆ ನಾವು ಒಬ್ಬರ ಮಾತನ್ನು ಕೇಳ್ತಾ ಇರ್ತೇವೆ, ಅವರು ನಮ್ಮನ್ನು ಹೊಗಳುತ್ತಾರೆ ಅಂದರೆ ಕನಿಷ್ಠ ಪಕ್ಷ ಕಡೆಯ 5 ನಿಮಿಷದಲ್ಲಾದರೂ ನಾನಿದಕ್ಕೆ ಅಂಟಿಕೊಳ್ಳಬಾರದು ಅಂತ ಇರಬೇಕು. ನಸ್ತು ವೀತನ ನಿಂದೇತ ಕುರ್ವತಃ ಸಾಧ್ವಸಾಧುವಾ ವದತೋ ಗುಣದೋಷಾಭ್ಯಾಂ ವರ್ಜಿತಸ್ತಮದೃಂಗುನಿ. ನಸ್ತು ವೀತ, ಯಾರನ್ನೂ ಕೂಡ ಸ್ತೋತ್ರ ಮಾಡಬಾರದು. ನನಿಂದೇತ, ಯಾರನ್ನೂ ಕೂಡ ಬೈಬಾರದು. ಒಳ್ಳೆಯದು ಮಾಡಿದ್ರೆ ಹೊಗಳಬಾರದು, ಕೆಟ್ಟದ್ದು ಮಾಡಿದ್ರೆ ಬೈಬಾರದು. ಆಗ ಗುಣದೋಷಗಳಿಂದ ವರ್ಜಿತನಾಗ್ತಾನೆ, ಸಮದೃಕ್ಕಂತ ಕರೆಸಿಕೊಳ್ಳಲ್ಪಡ್ತಾನೆ. ಏನು ಹೀಗಂದ್ರೆ, ಇದಕ್ಕೆ ಆಚಾರ್ಯರು ಭಾಷ್ಯ ಬರೆದರು. ಯಾಕೆಂದರೆ ತಪ್ಪರ್ಥಕ್ಕೆ ಒಳಗಾಗೋದೇ ಜಾಸ್ತಿ ಇದು. ಹಾಗೆ ತಪ್ಪರ್ಥಕ್ಕೆ ಒಳಗಾಗಬಾರದು ಅಂತ ಮಧ್ವಾಚಾರ್ಯರು ಇದಕ್ಕೆ ಭಾಷ್ಯ ಬರೆದರು. ದೋಷಶ್ಚೈವ ಗುಣಶ್ಚೋಭಾ ವೀಷತಂತ್ರವು ನಮೇ ವಚವು. ದೋಷ ಆಗಲಿ ಗುಣ ಆಗಲಿ ಇದು ದೇವರ ಅಧೀನದಲ್ಲಿ ಇರತಕ್ಕಂಥದ್ದು, ಪೂರ್ತಿ ನನ್ನ ವಚವಾಗಿಲ್ಲ ಅಂತ ಯೋಚನೆ ಮಾಡಬೇಕು. ಬೇರೆಯವರ ವಿಚಾರದಲ್ಲಿ ಸಜ್ಜನರಿಗೆ ಈ ಗುಣ ಇದೆ, ಯಾಕೆ ಅಂದರೆ ದೇವರು ಈ ಗುಣವನ್ನು ಕೊಟ್ಟಿದ್ದಾನೆ. ದುರ್ಜನರಿಗೆ ಈ ಗುಣ ಇದೆ, ಯಾಕೆ ಅಂತಂದರೆ ಅವರ ಸ್ವಭಾವ ಇದು ಅಂತ ಯೋಚನೆ ಮಾಡಬೇಕು. ನಸ್ತುವೀತ, ಸ್ತೋತ್ರ ಮಾಡಬಾರ್ದು ಅಂದ್ರೆ ಏನು? ಸ್ವತಂತ್ರ ಅಂತ ಹೇಳಿ ಸ್ತೋತ್ರ ಮಾಡಬಾರ್ದು. ನಮ್ಮ ಗುರುಗಳು ಅಥವಾ ನಮ್ಮ ತಂದೆ ಅಥವಾ ಯಾರು ಹಿರಿಯರಿದ್ದಾರೆ ಅವರು ಒಳ್ಳೆಯ ಗುಣಕ್ಕೆ ಅವರೇ ಸ್ವತಂತ್ರ ಕರ್ತೃಗಳು ಅಂತ ಯೋಚನೆ ಮಾಡಬಾರ್ದು. ಅವರೇ ಸ್ವತಂತ್ರ ಕಾರಣರು ಅವರು ಗುಣಕ್ಕೆ ಅಂತ ಯೋಚನೆ ಮಾಡಬಾರ್ದು. ಇದು ನಸ್ತು ವೀತನ ನಿಂದೇತ. ಹಾಗೆ ನಿಂದನೆ, ಸಜ್ಜನರು ತಪ್ಪು ಮಾಡಿದಾಗ ಉತ್ಕಟವಾದ ನಿಂದನೆ ಮಾಡಬಾರದು ಅಂತ ಹೇಳ್ತಾರೆ. ಎಷ್ಟು ಬೇಕೋ ಅಷ್ಟು, ಅದು ತಪ್ಪು ಅಷ್ಟೆ. ಅಷ್ಟೇ ವಿನಃ ಪೂರ್ತಿ ಅವರನ್ನು ಬೈಬಾರದು. ಸಜ್ಜನರು ತಪ್ಪು ಮಾಡೋದಿಲ್ಲ ಅಂತಿಲ್ಲ, ಯಾರು ತಪ್ಪು ಮಾಡಲ್ಲ. ಆ ಮಾಡಿದ ತಪ್ಪಿಗೆ ಉತ್ಕಟವಾಗಿ ನಿಂದನೆ ಮಾಡಬಾರದು, ಅವನು ಸಮದೃಕ್ಕಾಗ್ತಾನೆ. ಸಜ್ಜನರ ದೋಷ ಹಾಗೆ ದುರ್ಜನ ಏನೋ ಒಂದು ಮಾಡ್ತಾ ಇದ್ದಾಗ ಆಕಸ್ಮಿಕವಾಗಿ ಒಳ್ಳೆಯದಾಗ್ತಾ ಹೋಗ್ತಾ ಇರುತ್ತೆ. ಅದನ್ನು ಉತ್ಕಟವಾಗಿ ಸ್ತೋತ್ರ ಮಾಡಬಾರದು. ಇದು ಒಬ್ಬ ಸಾಧಕನಿಗೆ ಇರಬೇಕಾದದ್ದು. ಅಂತಿಮವಾಗಿ ಇದು ದೇವರಿಗೆ ವಶವಾಗಿದೆ. ದೇವರು ಈ ಸಂದರ್ಭದಲ್ಲಿ ಇವನಲ್ಲಿ ಈ ಮಾಧ್ಯಮದಲ್ಲಿ ಇದನ್ನು ಅಭಿವ್ಯಕ್ತಿಪಡಿಸ್ತಾ ಇದ್ದಾನೆ ಅನ್ನೋದೊಂದಿರಲಿ, ಅವನು ಸಮದೃಕ್ ಆಗ್ತಾನೆ. ನ ಕುರ್ಯಾತ್ ನ ವದೇತ್ ಕಿಂಚಿತ್ ನ ಧ್ಯಾಯೇತ್ ಸಾಧ್ವಸಾಧುವಾ ಆತ್ಮಾರಾಮೋ ನಯಾ ವೃತ್ಯ ವಿಚರೇ ಜಡವತ್ ಸ್ಥಿತಃ. ನ ಕುರ್ಯಾತ್, ಇದು ಈ ಮೊದಲ ಹಂತದಲ್ಲಿ ಪಾಸಾದವರಿಗೆ ಇದು. ಈ ನಸ್ತುವೀತ ನನಿಂದೇತ ಕುರ್ವತ ಸಾಧ್ವ ಸಾಧುವ ಅಂತ ಇದೆಯಲ್ಲ, ಈ ಮೆಟ್ಟಲನ್ನು ಹತ್ತಿದವರಿಗೆ ಇದು. ನಾವಿನ್ನು ಈ ಮೆಟ್ಲಲ್ಲೇ ಇದ್ದೇವೆ, ಇನ್ನು ಮೆಟ್ಲು ಹತ್ತಬೇಕಿದೆ, ಮೆಟ್ಲು ಹತ್ತಿರ ಇದ್ದೇವೆ, ಮೆಟ್ಟಿಲನ್ನು ಏರಿಲ್ಲ. ಏರಿದವರಿಗೆ ಇದು. ನಕುರಿಯಾನ್ ನವದೇತ್ ಕಿಂಚಿತ್, ಏನನ್ನೂ ಮಾಡಬಾರದು, ಏನನ್ನೂ ಹೇಳಬಾರದು,
ಒಳಿತು ಕೆಡುಕುಗಳನ್ನು ಧ್ಯಾನ ಮಾಡಲೇಬಾರದು. ಆತ್ಮಾರಾಮ ದೇವರನ್ನೇ ಚಿಂತಿಸುತ್ತಾ ಜಡದಂತೆ ಒಬ್ಬ ಈ ತರಹ ಬದುಕಬೇಕು. ಇದು ಯಾರಿಗೆ ಹೇಳ್ತಾ ಇರೋದು? ದೇವತೆಗಳಿಗಲ್ಲ. ಜೀವ ಕಡೆಯಲ್ಲಿ ಈ ತರಹ ಇರಬಹುದು, ಅಥವಾ ದೇವರು ಹೇಳಿದ ಯಾವುದೋ ಒಂದು ಹಂತದಲ್ಲಿ ಲೋಕದ ನಡುವೆಯೇ ಈ ರೀತಿ ಓಡಾಡಬಹುದು. ಅವನನ್ನೇ ಅವಧೂತ ಅಂತ ಕರೀತಾರೆ. ನಕುರಿಯಾತ್ ಏನನ್ನೂ ಮಾಡಬಾರ್ದು ಅಂದರೆ ಏನರ್ಥ? ಕಾಮಪೂರ್ವಕವಾಗಿ ಇರಬಾರದು ಅಂತ. ಶುಕಾದಿಗಳು ಕಾಮಪೂರ್ವಕವಾಗಿ ಏನನ್ನೂ ಮಾಡಲಿಲ್ಲ. ನವದೇತ್ ತಮ್ಮ ಬಯಕೆಯನ್ನು ತೀರಿಸಿಕೊಳ್ಳಿಕ್ಕೆ ಏನೂ ಮಾತನಾಡಲಿಲ್ಲ. ಅದಕ್ಕಾಗಿ ಅವರು ಒಬ್ಬ ಗೃಹಸ್ಥನ ಮನೆಯ ಮುಂದೆ ಒಂದು ಹಸುವಿನ ಕೆಚ್ಚಲನ್ನು ಹಾಲು ಕರಿಲಿಕ್ಕೆ ಅಂತ ಕೆಳಗಡೆ ಹಿಡಿದು ಬಿಡುವಾಗ ಎಷ್ಟು ಟೈಮ್ ಆಗುತ್ತೋ ಅಷ್ಟು ಟೈಮ್ ಮಾತ್ರ ನಿಲ್ತಾ ಇದ್ರು ಅವರು ಅಂತ. ಯಾಕೆಂದರೆ ನಕುರಿಯಾತ್ ನಧ್ಯಾಯೇತ್ ಸಾಧ್ವ ಲೋಕದ ಒಳಿತು ಕೆಡುಕುಗಳ ಬಗ್ಗೆ ಉತ್ಕಟವಾಗಿ ಯೋಚನೆ ಮಾಡಬಾರದು. ಆತ್ಮಾರಾಮ ದೇವರನ್ನು ಮಾತ್ರ ಚಿಂತನೆ ಮಾಡಬೇಕು. ಹಾಗಾದರೆ ದೇವತೆಗಳೆಲ್ಲ ಅವಧೂತರಲ್ಲವೋ? ಒಂದೊಂದು ರೂಪದಿಂದ ಅವರೆಲ್ಲರೂ ಅವಧೂತರೇ. ಯಾಕೆ ಅಂತ ಹೇಳಿದ್ರೆ ಅವರಿಗೆ 4 ಆಶ್ರಮಗಳಲ್ಲಿರುವ ರೂಪಗಳಿದೆ. ನಾವು ಒಬ್ಬರೇ 4 ಆಶ್ರಮದಲ್ಲಿ ಇರಲಿಕ್ಕಾಗಲ್ಲ. ದೇವತೆಗಳಿಗೆ ಬೇರೆ ಬೇರೆ ರೂಪ ಇರುತ್ತೆ. ಆದ್ದರಿಂದಾಗಿ 4 ಆಶ್ರಮಗಳು ಅವರಿಗಿವೆ. ಗೃಹಸ್ಥ, ಬ್ರಹ್ಮಚಾರಿಯಾಗಿ, ಗೃಹಸ್ಥನಾಗಿ, ವಾನಪ್ರಸ್ಥನಾಗಿ, ಸನ್ಯಾಸಿಯಾಗಿ 4 ದೇಹದಲ್ಲಿ ಅವರಿದ್ದು ಸಾಧನೆಯನ್ನು ಮಾಡ್ತಾರೆ. ಹೀಗಾಗಿ ಅವರ ಅವಧೂತತ್ವದ ಪೋರ್ಷನ್ ಒಂದು ಕಡೆ ಇರುತ್ತೆ. ಈಗ ಹೆಚ್ಚಿನ ಅವಧೂತರು ಬೋಗಸ್. ಹೆಚ್ಚಿನ ಅವಧೂತರು ಅಂತ ಹೇಳಿಕೊಳ್ಳುವವರು ಬೋಗಸ್. ಅದು ಏನು ಪ್ರಯೋಜನ ಇಲ್ಲ. ಅವಧೂತ ಅಂತಂದರೆ ಏನರ್ಥ? ಹೊರಗಡೆಯ ಬದುಕಿನಂತೆ ಇರದೆ ಭಗವನ್ಮುಖವಾದ ಪ್ರಜ್ಞೆಯ ಬಳಿ ಇದ್ದು, ಭಗವನ್ಮುಖವಾದ ಪ್ರಜ್ಞೆಯನ್ನು ಹೊಂದಿದ್ದು, ಇದರಿಂದ ಅದನ್ನು ಹೊಂದಬೇಕಾಗಿಲ್ಲ. ಇವಾಗ ನಾವು ಶಾಸ್ತ್ರಾದಿಗಳ ಪಾರಾಯಣ ಮಾಡ್ತಾನೆ ದೇವರನ್ನು ಚಿಂತನೆ ಮಾಡಬೇಕು. ಅವನು ಮೇಲ್ನೋಟಕ್ಕೆ ಹೀಗಿರದೇ ಇರಬಲ್ಲ ಅಷ್ಟೆ. ಈಗ ಅವಧೂತರು ಅಂತ ಹೇಳಿಕೊಳ್ಳುವವರು ಶಾಸ್ತ್ರದ ಬಗ್ಗೆ ಗಂಧಗಾಳಿ ಇರೋದಿಲ್ಲ. ಅನೇಕ ಭ್ರಮೆಗಳಿರುತ್ತೆ. ಯಾವುದು ಶಾಸ್ತ್ರ ಅಂತಲೇ ಸ್ಪಷ್ಟವಾಗಿ ಗೊತ್ತಿರೋದಿಲ್ಲ. ಅವರೆಲ್ಲ ಬಹಳ ವಿಚಿತ್ರವಾದ ವೇಷಭೂಷಣಗಳನ್ನು ಧರಿಸಿ ಹೇಳ್ತಾ ಇರ್ತಾರೆ. ಅದು ಜನಮರಳು ಅಷ್ಟೆ. ಇವರು ಎಲ್ಲರಲ್ಲಿಯೂ ಇರ್ತಾರೆ. ಅವಧೂತತ್ವ ಅಂತಂದರೆ ಹೀಗೆ, ದೇವರ ದಾರಿಯಲ್ಲಿರ್ತಾನೆ, ಮೇಲ್ನೋಟಕ್ಕೆ ನೋಡುವವರಿಗೆ ದೇವರ ದಾರಿಯಲ್ಲಿರ್ತಾನೆ ಅಂತ ಗೊತ್ತಾಗಲ್ಲ. ಹಾಗೆ ಅದರಿಂದಾಗಿ ನಕುರಿಯಾನ್ ನವದೇತ್ ಕಿಂಚಿತ್ ಅಂತಂದರೆ ಈ ರೀತಿ. ಆತ್ಮಾರಾಮ ಅನಯಾವೃತ್ಯ ವಿಚರೇತ್ ಜಡವತ್ ಸ್ಥಿತಃ ಸ್ಥಿತಿ ಶಬ್ದೇನ ನಿಯಮ ಕ್ವಚಿತ್ ಜೀವನ ಮುಚ್ಚತೆ. ಸ್ಥಿತಿ ಅಂತಂದರೆ ಕೆಲವೊಮ್ಮೆ ನಿಯಮ. ಅವನು ಇದರಲ್ಲಿ ಇದ್ದಾನೆ, ನೀನು ಹೀಗೇ ಇರಬೇಕು ಅಂದರೆ ಅದು ನಿಯಮ. ಇರೋದು ಅಂದರೆ ನಿಯಮ ಅಂತ. ಸ್ಥಿತ ಅನ್ನುವ ಸಂಸ್ಕೃತದ ಶಬ್ದ. ಕೆಲವೊಮ್ಮೆ ಇದ್ದಾನೆ ಅಂದರೆ ಬದುಕಿದ್ದಾನೆ. ಉತ್ಥಿತತ್ವಂ ಕ್ವಚಿಚ್ಚೈವ. ಕೆಲವೊಮ್ಮೆ ಸ್ಥಿತ ಅಂದರೆ ಎದ್ದಿದ್ದಾನೆ ಅಂತ ಅರ್ಥ. ಕ್ವಚಿತ್ ಇವಾಗ ಒಳಗಡೆ ಇದ್ದಾರೆ ಅವರು, ಹೌದು ನಿದ್ರೆ ಮಾಡ್ತಾ ಇದ್ದಾರೆ ಅಂತೇವೆ, ಅಂದರೆ ಎದ್ದಿಲ್ಲ ಅನ್ನೋ ಅರ್ಥದಲ್ಲೇ. ಇರೋದು ಅನ್ನೋದಕ್ಕೆ ಏನರ್ಥವೋ ಅದೇ ಅರ್ಥ ಸ್ಥಿತ ಅಂತ ಅನ್ನೋದಕ್ಕೆ. ಕ್ವಚಿತ್ ಗತಿ ವಿರೋಧಿತ. ಕೆಲವೊಮ್ಮೆ ಇರ್ತಾನೆ ಅಂದರೆ ಏನರ್ಥ? ನಡೀತಾ ಇಲ್ಲ ಅಂತ. ಬರ್ತಾ ಇದ್ದಾರೆ ಅವರು, ಇಲ್ಲ ಅಲ್ಲೇ ಇದ್ದಾರೆ. ಸೊ ವಿಚರೇ ಜಡವತ್ ಸ್ಥಿತ ಅಂದರೆ ದೇವರಲ್ಲಿಯೇ ಇರೋದು ಅಂತ ಅರ್ಥ. ಒಂದೊಮ್ಮೆ ದೇವರಲ್ಲಿ ಇರ್ತಾ ಇದನ್ನೆಲ್ಲವನ್ನ ಮಾಡಿದರೆ ಅವನು ಅದು ಕೂಡ ಇರೋದೇ. ಮನ್ಯು ಸೂಕ್ತವನ್ನು
ಚಿಂತನೆ ಮಾಡ್ತಾ ಭೀಮಸೇನ ದುಶ್ಯಾಸನನ ಎದೆ ಬಗಿಲಿಲ್ವೇ? ದುರ್ಯೋಧನನ ತಲೆಯನ್ನು ಒದಿತಾ ಋಷಭ ಸೂಕ್ತವನ್ನು ಕಾಣಲಿಲ್ವೇ? ಹಾಗೆ ಆದ್ದರಿಂದ ನಕುರ್ಯಾನ್ ನವದೇತ್ ಕಿಂಚಿತ್ ನಧ್ಯಾಯೇತ್ ಸಾಧ್ವ ಸಾಧುವ ಅಂತನ್ನೋದು ಈ ಲೆವೆಲಲ್ಲಿ ಇರತಕ್ಕಂಥದ್ದು. ಶಬ್ದ ಬ್ರಹ್ಮಣಿ ನಿಷ್ಣಾತಃ ನ ನಿಷ್ಣಾಯಾತ್ ಪರೋ ಯದಿ ಶ್ರಮಸ್ತಸ್ಯ ಭ್ರಮಫಲಃ ಶಧೇನುಮಿವ ರಕ್ಷತಃ. ಶಬ್ದ ಬ್ರಹ್ಮಣಿ ನಿಷ್ಣಾತಃ, ಶಬ್ದ ಬ್ರಹ್ಮಣಿ ನಿಷ್ಣಾತಃ, ವೇದ ಚೆನ್ನಾಗಿ ಬರುತ್ತೆ, ಆದರೆ ಭಕ್ತಿ ಇರಲ್ಲ, ದೇವರ ಬಗೆಗೆ ತಿಳಿದಿರೋಲ್ಲ. ಶ್ರಮಸ್ತಸ್ಯ ಭ್ರಮಫಲಃ, ಅವನ ತಿರುಗಾಟ, ಅವನ ಓದು ಅದು ವ್ಯರ್ಥ. ವೇದ ಇದೆ, ವೇದದ ಹೊರನೋಟವನ್ನು ಮಾತ್ರ ನೋಡ್ತಾ ಇದ್ದಾನೆ, ಒಳನೋಟಕ್ಕೆ ಹೋಗಿಲ್ಲ. ಶಬ್ದ ಬ್ರಹ್ಮದಲ್ಲಿ ಅಂದರೆ ವೇದದಲ್ಲಿ ಹೊರಗಡೆಯಿಂದ ಇದ್ದಾನೆ, ಒಳಗಡೆ ಆಳವಾಗಿ ಇಳಿದಿಲ್ಲ. ಶ್ರಮಸ್ತಸ್ಯ ಭ್ರಮಫಲಃ, ಅವನ ಶ್ರಮ ಅನ್ನೋದು ಸುಮ್ಮನೆ ತಿರುಗಾಟಕ್ಕಷ್ಟೇ ಸೀಮಿತ. ಅಧೇನುಮಿವ ರಕ್ಷತಃ, ಕರೆಯದ ಹಾವನ್ನು, ಕರೆಯದ ಹಸುವನ್ನು ರಕ್ಷಿಸಿದ ಹಾಗೆ. ಇನ್ನು ಮುಂದೆ ಬರುತ್ತೆ ನೋಡಿ. ಗಾಂ ದುಗ್ಧದೋಹ ಮಸತೀಂ ಚ ಭಾರ್ಯಾಂ ದೇಹಂ ಪರಾಧೀನಮಸತ್ ಪ್ರಜಾಂಚ ವಿತ್ತಂತ್ವತೀರ್ಥೀಕೃತಮಂಗವಾಚಂ ಹೀನಾಂ ಮಯಾ ರಕ್ಷತಿ ದುಃಖ ದುಃಖೀ. ದುಗ್ಧದೋಹಾಂ, ಬರಡು ಎಮ್ಮೆಯನ್ನು ಕಟ್ಟುವುದು ಎಷ್ಟು ವ್ಯರ್ಥವೋ, ಅಸತೀಂಚ ಭಾರ್ಯಾಂ, ಒಳ್ಳೆಯವಳಲ್ಲದ ಬೇರೆಯವರ ಜೊತೆಗೆ ಸಂಗ ಮಾಡಿರುವ ಹೆಂಡತಿಯನ್ನು ರಕ್ಷಣೆ ಮಾಡುವುದು ಅಸಂಗತ. ದೇಹಂ ಪರಾಧೀನಂ, ಈ ದೇಹ ಬೇರೆಯವರಿಗೆ ನಾವು ಕೊಟ್ಟುಬಿಟ್ಟಿದ್ದೇವೆ, ಜೀತಕ್ಕೆ ಬಿದ್ದಿದ್ದೇವೆ ಈ ದೇಹದಿಂದ ಅಂದರೆ ಅದು ಯಾವ ಪ್ರಯೋಜನವೂ ಇಲ್ಲ. ಅಸತ್ಪ್ರಜಾಂಚ, ಅಸತ್ಪ್ರಜಾಂ, ಕೆಟ್ಟ ಮಕ್ಕಳನ್ನು ರಕ್ಷಣೆ ಮಾಡಿ ಏನು? ವಿತ್ತಂತ್ವತೀರ್ಥೀಕೃತಂ, ಯೋಗ್ಯರಲ್ಲಿ ಹಂಚದ, ಯೋಗ್ಯರಿಗೆ ಸಲ್ಲದ ಹಣ ಇದ್ದರೇನು ಬಿಟ್ಟರೇನು, ಹಾಗೆ ಇದೆಲ್ಲ ವ್ಯರ್ಥ ಹೇಗೋ ಹಾಗೆ ನನ್ನ ಪ್ರಜ್ಞೆ ಇರದ ವೇದ ಅದು ಇದ್ದರೆಷ್ಟು ಬಿಟ್ಟರೆಷ್ಟು. ಅಂದರೆ ದೇವರ ಬಗೆಗೆ ಎಚ್ಚರ ಇರಬೇಕು. ಇದು ಶಾಸ್ತ್ರವನ್ನು ಮೀರೋದು ಅಂತ ಯಾವಾಗ ಶಾಸ್ತ್ರದ ಒಳಗಡೆ ಧುಮುಕಿ ಆಮೇಲೆ ಶಾಸ್ತ್ರವನ್ನು ಮೀರೋದು. ಶಾಸ್ತ್ರದ ಒಳಗಡೆ ಧುಮುಕದೇನೆ ಶಾಸ್ತ್ರವನ್ನು ಮೀರಿ ಶಾಸ್ತ್ರದ ವಿಚಾರ ಅಲ್ಲದೆ ಬೇರೆನೇ ಥರ ತಮ್ಮ ತಲೆಗೆ ಬಂದದ್ದನ್ನು ಮಾತನಾಡ್ಕೊಂಡು ಹೋಗೋರು ಇರ್ತಾರೆ. ಹೆಸರು ತೆಗೆದುಕೊಳ್ಳೋದಕ್ಕೆ ಕ್ಷಮೆ ಇರಲಿ. ವಸ್ತುತಃ ಸಾರ್ವಜನಿಕ ಚಿಂತನದಲ್ಲಿ ಹೆಸರು ತಗೊಳ್ಳಬಾರದು ಅಂತ ಹೇಳ್ತಾರೆ. ಆದರೆ ಇದು ಸಾರ್ವಜನಿಕ ಚಿಂತನ ಅಲ್ಲ, ಪಾಠ ಅಂತನ್ನೋದು ಒಂದು. ಎರಡನೆಯದ್ದು, ಸಾರ್ವಜನಿಕ ಚಿಂತನ ಆದರೂ ಕೆಲವೊಮ್ಮೆ ಉಗ್ರವಾಗಿ ಹೆಸರು ತೆಗೆದುಕೊಳ್ಳೇಬೇಕಾಗತ್ತೆ. ವಿನಯ್ ಗುರೂಜಿ, ಅವನಿಗೆ ಎಂಥದೂ ಶಾಸ್ತ್ರ ಗೊತ್ತಿಲ್ಲ. ಆಮೇಲೆ ಸದ್ಗುರು ರವಿಶಂಕರ್, ಈ ಎಲ್ಲರೂ ಇವ್ರಿಗೆ ಯಾರಿಗೂ ಶಾಸ್ತ್ರ ಗೊತ್ತಿಲ್ಲ. ಜನರಿಗೆ ಒಂದು ರಿಲೀಫ್ ಕೊಡ್ತಾರೆ. ಒಂದಿಷ್ಟು ಇಂಗ್ಲೀಷಿನಲ್ಲಿ ಮಾತನಾಡಿದ್ರೆ ಜನ ಬಿದ್ದು ಹೋಗ್ತಾರೆ, ಅವ್ರಿಗಿನ್ನೇನು ಬೇಡ. ಹೀಗಾಗಿ ಆ ತರಹದವರು ಹೆಸರು ತೆಗೆದುಕೊಂಡದ್ದು ಯಾಕೆ ಅಂತಂದರೆ ಆ ಥರದವರು ಯಾರ್ಯಾರಿದ್ದಾರೆ ಎಲ್ಲರೂ ಅವರಿಗೆ ಶಾಸ್ತ್ರವೇ ಗೊತ್ತಿಲ್ಲ. ಶಾಸ್ತ್ರ ಮೀರಿ ಅಂತ ಹೇಳೋದಕ್ಕೆ ಅರ್ಥ ಎಲ್ಲುಂಟು? ತಲೆಗೆ ಬಂದದ್ದು ಹೇಳೋದಲ್ಲ, ಕೆಲವೊಮ್ಮೆ ಹುಚ್ಚು ಹಿಡಿದು ಬಿಟ್ಟಿರುತ್ತೆ, ತಲೆಗೆ ಬಂದದ್ದು ಹೇಳ್ತಾ ಹೋಗ್ತಾರೆ, ಪ್ರಯೋಜನ ಇಲ್ಲ ಅದು.
ಇಲ್ಲಿ ಹೇಳ್ತಾ ಇರೋದು ಯಾರಿಗೆ? ವೇದವನ್ನು ಕೇವಲ ಮೇಲುನೋಟಕ್ಕೆ ಓದಬಾರದು ಅಂತ, ವೇದವನ್ನೇ ಓದಬಾರದು ಅಂತಲ್ಲ. ಯಸ್ಯಾಂ ನಮೇ ಪಾವನ ಮಂಗಕರ್ಮ ಸ್ಥಿತ್ಯುದ್ಧವತ್ರಾಣ ನಿರೋಧಮಸ್ಯ ಲೀಲಾವತಾರೇಧಿತ ಕರ್ಮ ವಾಸ್ಯಾತ್ ವಂದ್ಯಾಂ ಗಿರಂ ತಾಂ ಬಿಭೃಯಾನ್ನಧೀರಃ. ಇನ್ನೂ ಸ್ಫುಟವಾಗಿ ಕೃಷ್ಣ ಹೇಳ್ತಾ ಇದ್ದಾನೆ, ಯಸ್ಯಾಂ ಯಾವ ಮಾತಿನಲ್ಲಿ, ಮೇ ನನ್ನ ಪಾವನಂ ಕರ್ಮ ಮನಸ್ಸನ್ನು ತೊಳೆಯುವಂತಹ ನನ್ನ ಕ್ರಿಯೆಗಳು ಇರುವುದಿಲ್ಲವೋ, ನನ್ನ ಸೃಷ್ಟಿ ಸ್ಥಿತಿ ಲಯ ಇತ್ಯಾದಿಗಳ ಬಗ್ಗೆ ಇರೋದಿಲ್ಲವೋ, ನನ್ನ ಲೀಲೆಯ ಬಗ್ಗೆ ಇರೋದಿಲ್ಲವೋ, ಆ ಮಾತು ಬಂಜೆ. ವಂದ್ಯಾಂ ಗಿರಂ ತಾಂ ಬಿಭೃಯಾನ್ನಧೀರಃ. ಅಂತಹ ಮಾತು ಪ್ರಯೋಜನ ಇಲ್ಲ. ಹೀಗೆ ಹೇಳಿದ ಕೂಡಲೇ ನಾವೊಂದು ಯೋಚನೆ ಬರುತ್ತೆ ಈ ಶ್ಲೋಕವನ್ನು ನೋಡಿ. ಮಧ್ವಾಚಾರ್ಯ ಗೊತ್ತು ಇವರು ಯಾವ ರೀತಿ ಪ್ರಯೋಜನ, ಇವರು ಏನು ಯೋಚನೆ ಮಾಡ್ತಾರೆ ಅಂತ. ಅದಕ್ಕೆ ಅವರು ಭಾಷ್ಯ ಬರೆದ್ರು. ಏನು ಸಮಸ್ಯೆ ಅಂತ ಹೇಳ್ತೇನೆ. ಗಾಂ ದುಗ್ಧದೋಹಾಂ, ಮೇಲ್ನೋಟಕ್ಕೆ ಏನರ್ಥ ಆಗತ್ತೆ ಗೊತ್ತಾ? ಹಾಲು ಕರೆದ ಮೇಲೆ, ಹಾಲು ಇಂಗಿ ಹೋದ ಮೇಲೆ ಹಸುವನ್ನು ಸಾಕಬಾರದು ಅಂತನ್ನೋ ಹಾಗೆ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಜನ. ಇಲ್ಲಿ ಏನಿದೆ, ಗಾಂ ದುಗ್ಧದೋಹಾಂ, ಹಾಲು ಕರೆದಾದ ಮೇಲೆ, ಹಾಲು ಪೂರ್ತಿ ಇಂಗಿದ ಮೇಲೆ ಹಸುವನ್ನು ಸಾಕಬೇಡಿ ಅಂತ ಅರ್ಥ ಅಲ್ಲ. ಕ್ಷೀರ ಮಾತ್ರ ಪ್ರಯೋಜನ. ಹಾಲಿನ ಪ್ರಯೋಜನ ಇದ್ದರೆ, ಹಾಲು ಮಾತ್ರ ಉದ್ದೇಶ ಅಂತಿದ್ರೆ ಆ ತರಹದ ಬರಡು ಹಸುಗಳನ್ನು ಸಾಕೋದು ಪ್ರಯೋಜನ ಇಲ್ಲ ಅಂತ. ನಮಗೆ ಅದರ ಮೇಲೆ ಕೃತಜ್ಞತೆ ಇದೆ, ಅದರಿಂದಾಗಿ ಅದು ಹಾಲು ಕೊಡೋದನ್ನು ನಿಲ್ಲಿಸಿದ ಮೇಲೂ ನಮ್ಮ ತಾಯಿಯನ್ನು ಪೋಷಿಸಿದ ಹಾಗೆ ಗೋವನ್ನು ಪೋಷಿಸ್ತೇವೆ ಅಂತಂದರೆ ಸ್ವಾಗತವೇ, ಅಲ್ಲಿ ವಿರೋಧ ಇಲ್ಲ. ಹಾಲು ಬೇಕು ಅಂತಿದ್ರೆ ಬರಡು ಹಸು ಬೇಡ ಅಂತ ಅಷ್ಟೇ, ಆ ಕಾಂಟೆಕ್ಸ್ಗಷ್ಟೇ ಅರ್ಥ ಮಾಡ್ಕೊಳ್ಬೇಕು, ಬೇರೆ ಅಲ್ಲ. ಯಥಾ ತದ್ವದ್ ಹರೇರನ್ಯದ್ ವಾಚೋ ಧಾರಣ ಮಿಷ್ಯತೆ. ಮಾತು ಪ್ರಯೋಜನ ಏನು ಅಂದರೆ ದೇವರನ್ನು ತಿಳಿಸಿಕೊಡಬೇಕು, ದೇವರ ಗುಣಗಳ ಅನುಸಂಧಾನ ನಮಗಾಗಬೇಕು. ಅದಾಗದೆ ಹೋದರೆ ಆ ಮಾತು ವ್ಯರ್ಥ ಅಂತ, ಬೇರೆ ಅಲ್ಲ. ಯಾಕೆಂದರೆ ಅದರಿಂದ ಬದುಕುವವರು ಇದ್ದಾರಲ್ಲ. ಏವಂ ಜಿಜ್ಞಾತಯಾಪೋಹ್ಯ ನಾನಾತ್ವಭ್ರಮಮಾತ್ಮನಿ ಉಪಾರಮೇತ ವಿರಜಂ ಮನೋಮಯ್ಯರ್ಪ್ಯ ಸರ್ವಗೇ. ಏವಂ ಹೀಗೆ, ಜಿಜ್ಞಾಸೆಯ ಜಗತ್ತಿನ ಒಳಿತು ಕೆಡುಕುಗಳನ್ನು ಸಾರಭೂತವಾಗಿ ಚಿಂತಿಸಿ, ಆತ್ಮನಿ ದೇವರಲ್ಲಿ ಮತ್ತು ಜೀವರಲ್ಲಿ, ನಾನಾತ್ವ ಭ್ರಮಂ ಮಿಥ್ಯಾಜ್ಞಾನದಿಂದ ಬಂದ ಭ್ರಮೆಯನ್ನು ಅಪೋಹ್ಯ ತೊಡೆದು, ಸರ್ವಗೇ ಸರ್ವವ್ಯಾಪ್ತನಾದ ಮಯಿ ನನ್ನಲ್ಲಿ, ವಿರಜಂ ರಜೋಗುಣವನ್ನು ಕಳೆದುಕೊಂಡ ಮನಸ್ಸನ್ನು ಅರ್ಪ್ಯ ಇಟ್ಟು, ಉಪಾರಮೇತ ಕ್ರಿಯೆಯ ಹೊಸ ಪ್ರಯೋಜನವನ್ನು ಪಡೆಯಬೇಕು ಅನ್ನುವ ಹಿನ್ನೆಲೆಯಲ್ಲಿ ಹೋಗಬಾರದು. ದೇವರನ್ನು ಬಿಟ್ಟು ಬೇರೆ ಒಂದು ಪ್ರಯೋಜನ ಇದೆ ಕ್ರಿಯೆಗೆ ಅಂತ ಹೋಗಬಾರದು. ನಮ್ಮ ಎಲ್ಲ ಕ್ರಿಯೆಗೆ ದೇವರೇ ಪ್ರಯೋಜನ ಅಂತ ಆದಮೇಲೆ ಆ ಕ್ರಿಯೆಗೆ ಹೋಗಬೇಕು. ಇಲ್ಲ ಅಂತಂದರೆ ಅದು ಒಳ್ಳೆಯ ನಡೆ ಅಲ್ಲ ಅನ್ನೋದು ಇದರ ತಾತ್ಪರ್ಯ. ಅದನ್ನು ಹೇಳಿದರು. ಅರ್ಥಾತ್ ಅನ್ಯಥಾತ್ವೇನ ಮನಸ ಪರಿವರ್ತನಂ ನಾನಾತ್ವ ಭ್ರಮ. ನಾನಾತ್ವ ಭ್ರಮ ಅಂದ್ರೇನು? ದೇವರನ್ನು ಬಿಟ್ಟು ಮಾತಿನ ಸಿದ್ಧಿ ಬೇರೆ ಕಡೆ ಇರಬೇಕು ಅಂತ ಪ್ರಯತ್ನ ಪಡೋದು ನಾನಾತ್ವ ಭ್ರಮ. ಅದನ್ನು ಒಬ್ಬ ದಾಟಬೇಕು ಅಂತ ಇದರ ಅರ್ಥ. ಜೀವಸ್ಯೇಷತ್ವ ವಿಜ್ಞಾನಂ ಜೀವಾನಾಮೇಕತಾ ತಥಾ ಈಶಸ್ಯ ಬಹುತಾ ಜ್ಞಾನಂ ಈಶಸ್ಯಾನೀಶತಾ ತಥಾ ಜಗತೋ ಸತ್ಯತಾ ಜ್ಞಾನಂ ನಾನಾತ್ವಭ್ರಮ ಉಚ್ಯತೆ.
ಜೀವಸ್ಯ ಈಶತ್ವ ವಿಜ್ಞಾನಂ, ಜೀವರನ್ನು ದೇವರು ಎಂದುಕೊಳ್ಳುವುದು, ಜೀವರೆಲ್ಲರೂ ಒಂದೇ ಅಂತ ಅಂದುಕೊಳ್ಳೋದು, ಬಹಳ ಜನ ದೇವರಿದ್ದಾರೆ ಅಂತ ಅಂದುಕೊಳ್ಳೋದು, ದೇವರು ಸಮರ್ಥನಲ್ಲ ಅಂತ ಅಂದುಕೊಳ್ಳೋದು, ಜಗತ್ತು ಅಸತ್ಯ ಅಂತ ಅಂದುಕೊಳ್ಳೋದು, ಇವುಗಳೆಲ್ಲ ನಾನಾತ್ವ ಭ್ರಮೆ. ಈ ಭ್ರಮೆಯನ್ನು ಬಿಡಬೇಕು. ಜೀವನಿಗೆ ಅಸಾಮರ್ಥ್ಯ ತೋರ್ತಾ ಇದೆ, ಜೀವನ ಅಸಾಮರ್ಥ್ಯ ಢಾಳಾಗಿ ತೋರ್ತಾ ಇರಬೇಕಾದರೂ ಕೂಡ ನಾನು ಸರ್ವಸಮರ್ಥ ಅಂತ ಅಂದುಕೊಳ್ಳೋದು. ಒಂದು ಹಂತದಲ್ಲಿ ಕೆಲವು ದುಷ್ಟರು ಪ್ರಶ್ನೆ ಮಾಡ್ತಾರಂತೆ, ದೇವರು ಸರ್ವಕರ್ತೃ ಆಗಿದ್ದರೆ ಈಗ ನಾನು ಉಸಿರಾಡೋದನ್ನು ನಿಲ್ಲಿಸ್ತೀನಿ ನೋಡೋಣ, ಅಥವಾ ನಾನು 2 ಬಾರಿಸ್ತೇನೆ ನಿನಗೆ ತಪ್ಪಿಸ್ಲಿ ನೋಡೋಣ ಅಂತ ಹೇಳ್ತಾರಂತೆ. ಅವನು ಅಸುರ ಪ್ರಭಾವಕ್ಕೆ ಒಳಗಾಗಿದ್ದಾನೆ, ಇಲ್ಲವೇ ಅಸುರನೇ ಆಗಿದ್ದಾನೆ ಅಂತ ಚಿಂತನೆ ಮಾಡಬೇಕು ಅಂತ ಗೀತಾ ತಾತ್ಪರ್ಯದಲ್ಲಿ ಮಧ್ವರು ಹೇಳ್ತಾರೆ. ಈ ಜೀವಕರ್ತೃತ್ವವಾದ ಏನಿದೆ ಅದು ನಾವು ಅನುಭವಿಸಬಹುದಾದಂತಹ ಸಂಗತಿ. ಅದನ್ನು ಉದ್ದೇಶಪೂರ್ವಕವಾಗಿ ಒಪ್ಪದೇ ಇರೋದು ಇದೆ, ಅದಕ್ಕೆ ಈಡಾಗಬಾರದು ಅನ್ನೋದು ಇದರ ತಾತ್ಪರ್ಯ. ಹೀಗೆ ಜೀವ ಮತ್ತು ಪರಮಾತ್ಮ ಅವರಿಬ್ಬರ ಸಂಬಂಧ ಇದೆ. ಜೀವ ಪರಮಾತ್ಮನೆಡೆಗೆ ನಡ್ಕೊಂಡು ಹೋಗೋದು ಹೀಗೆ ಅನ್ನುವಲ್ಲಿಗೆ ನಮ್ಮ ಇವತ್ತಿನ ಈ ಚಿಂತನೆ ಮುಕ್ತಾಯ ಆಗತ್ತೆ. ಇನ್ನು 22, 23, 24, 25 ಇಷ್ಟು ಶ್ಲೋಕಗಳು ಜೀವನ ನಡೆಯ ಬಗೆಗೆ ಇದೆ. ಒಂದೊಮ್ಮೆ ನನ್ನನ್ನು ಧ್ಯಾನ ಮಾಡಲಿಕ್ಕಾಗಲ್ಲ, ಆವಾಗ ಬೇರೆ ಏನು ಮಾಡಬಹುದು ಅಂತ ಒಂದು ಐಡಿಯಾ ಕೊಡ್ತಾರೆ ಇಲ್ಲಿ. ಯಜ್ಜನೀಚೋಧಾರಯಿತು ಮನೋ ಬ್ರಹ್ಮಣಿ ನಿಶ್ಚಲಂ. ನಿರಂತರವಾಗಿ ಧ್ಯಾನ ಮಾಡಲಿಕ್ಕಾಗದೇ ಹೋದರೆ ಎಲ್ಲ ಕರ್ಮವನ್ನು ಕಡೆಗೊಮ್ಮೆ ನನಗೆ ಅರ್ಪಿಸು ಸಾಕು, ಅಥವಾ ಮಾಡುವ ಕ್ರಿಯೆ ದೇವರ ಪೂಜೆ ಅಂತ ಹೇಳಿ ನಿರಪೇಕ್ಷ ತಮಾಚಾರ, ಅದು ಧ್ಯಾನಕ್ಕೆ ಉಪಯೋಗ ಆಗತ್ತೆ, ಅದು ಧ್ಯಾನಕ್ಕೆ ಮೆಟ್ಟಿಲಾಗತ್ತೆ. ಹಾಗೆ ಮುಂದುವರೆ ಅಂತ ಹೇಳ್ತಾನೆ. ಅದಕ್ಕೆ ಕಥಾಶ್ರವಣ ಮೊದಲಾದವುಗಳೆಲ್ಲ ಇರಬೇಕು ಅಂತ ಎಲ್ಲ ಹೇಳ್ತಾರೆ. ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಎಲ್ಲರೂ ದೇವರಿಗೆ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಪಿತಾಮಮ. ಕೃಷ್ಣ ಕೃಷ್ಣ ಗೋವಿಂದ ಗೋವಿಂದ.